ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್. ನಾವು ಇಂದಿನ ಕ್ಲಾಸಲ್ಲಿ ಉತ್ತರ ಅಮೆರಿಕ ಖಂಡದ ಬಗ್ಗೆ ನೋಡ್ತಿದ್ದೀವಿ. ಅದರಲ್ಲಿ ನಾವು ಆಲ್ರೆಡಿ ಅದರ ಒಂದು ಪರಿಚಯ ಆಗಿರ್ಬೋದು, ಕೆಲವೊಂದು ಪ್ರಮುಖವಾದಂಥ ಮಾಹಿತಿಯನ್ನು ನಾವು ಮ್ಯಾಪ್ ರೀಡಿಂಗ್ ಮೂಲಕ ನೋಡಿ ಆಯಿತು. ಇವತ್ತಿನ ನಾವು ಕ್ಲಾಸಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡ್ಕೊಳ್ವಾ. ಇವತ್ತಿನ ಕ್ಲಾಸಲ್ಲಿ ನಾವು ಮೊದಲು ಯಾವುದು ನೋಡ್ಕೊಳ್ಬೇಕಂದ್ರೆ, ಈ ಉತ್ತರ ಅಮೆರಿಕ ಖಂಡ, ಇದು ಉತ್ತರ ಅಮೆರಿಕ ಖಂಡ. ಈ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುವಂಥ ಒಂದು ಕೊಲ್ಲಿ ಬಗ್ಗೆ ನೋಡ್ಕೊಳ್ಬೇಕು. ಹಡ್ಸನ್ ಬೇ ಎಲ್ಲಿ ಉಂಟು? ಹಡ್ಸನ್ ಬೇ ನೋಡಿ ಇಲ್ಲಿ ನಿಮ್ಮ ಹತ್ರ ಮ್ಯಾಪ್ ಒಂದಿರಬೇಕು, ಇನ್ನೊಂದೊಂದು ನೋಟ್ಸ್ ಇರಬೇಕು. ಹಡ್ಸನ್ ಕೊಲ್ಲಿ ನಿಮಗೆ ಸಿಗ್ತದೆ ನಿಮ್ಮ ಮ್ಯಾಪಲ್ಲಿ. ಇದರ ಬಗ್ಗೆ ನಾವು ನೋಡಿಕೊಳ್ಳುವ. ಮೊದಲನೇದಾಗಿ ಈ ಹಡ್ಸನ್ ಕೊಲ್ಲಿ ಯಾವ ಖಂಡದಲ್ಲಿ ಕಂಡುಬರುವಂಥದ್ದು? ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುವಂಥದ್ದು. ಯಾವ ದೇಶದಲ್ಲಿ ಉಂಟು ನೋಡಿ, ಇದು ಯಾವ ದೇಶ? ಕೆನಡಾ ದೇಶದಲ್ಲಿ ಕಂಡುಬರುವಂಥ ಒಂದು ಕೊಲ್ಲಿ ಯಾವುದಂದರೆ ಈ ಒಂದು ಹಡ್ಸನ್ ಅನ್ನುವಂಥ ಒಂದು ಕೊಲ್ಲಿ. ಈಗ ನೋಡಿ, ಈ ಹಡ್ಸನ್ ಕೊಲ್ಲಿ ಉಂಟು. ಈ ಹಡ್ಸನ್ ಕೊಲ್ಲಿ ಇಲ್ಲಿ ಒಂದು ಯಾವ ಜಲಸಂಧಿ ಕಂಡುಬರುವಂಥದ್ದಂದರೆ ಅದು ಹಡ್ಸನ್ ಜಲಸಂಧಿ ಅಂತ ಕಂಡು ಬರ್ತದೆ, ನಿಮಗೆ ಸಿಕ್ತಂತ ಕಾಣ್ತದೆ. ಈ ಹಡ್ಸನ್ ಜಲಸಂಧಿ ಯಾವುದನ್ನೆಲ್ಲ ಸೇರಿಸ್ತದಂದರೆ, ಈ ಒಂದು ಹಡ್ಸನ್ ಕೊಲ್ಲಿಯನ್ನು ಯಾವುದಕ್ಕೆ ಸೇರಿಸುವಂಥದ್ದು? ಲ್ಯಾಬ್ರಡಾರ್ ಸಮುದ್ರಕ್ಕೆ ಸೇರಿಸುವಂಥದ್ದು. ಯಾವುದಕ್ಕೆ ಸೇರಿಸುವಂಥದ್ದು? ಹಡ್ಸನ್ ಜಲಸಂಧಿ. ಇಲ್ಲಿ ನಡುವಿನಲ್ಲಿ ಯಾವುದು ಕಂಡುಬರುವಂಥದ್ದು ನೋಡಿ, ಇಲ್ಲಿ ನೋಡಿ ಎಲ್ಲಿ ಅಂದರೆ ನೋಡಿ, ಇದು ಹಡ್ಸನ್ ಸ್ಟ್ರೈಟ್. ಈ ಹಡ್ಸನ್ ಬೇಯನ್ನು, ಹಡ್ಸನ್ ಕೊಲ್ಲಿಯನ್ನು ಯಾವುದಕ್ಕೆ ಸೇರ್ಪಡೆ ಮಾಡ್ತಾ ಉಂಟಂದರೆ ಅದು ಲ್ಯಾಬ್ರಡಾರ್ ಸಮುದ್ರಕ್ಕೆ ಸೇರ್ಪಡೆ ಮಾಡುವಂಥದ್ದು ಗೊತ್ತಿರಬೇಕು. ಅದಾದಮೇಲೆ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಈ ಒಂದು ಕೊಲ್ಲಿ ಹತ್ರ 60 ಡಿಗ್ರಿ ಅಕ್ಷಾಂಶ ಮತ್ತು 90 ಡಿಗ್ರಿ ರೇಖಾಂಶ ಅದು ಹೋಗಿರುವಂಥದ್ದು. ಇದು ನಿಮ್ಮ ಮ್ಯಾಪಲ್ಲಿಲ್ಲ, ನೀವು ಬರ್ಕೊಳ್ಬೇಕು. ಏನಂತ ಬರ್ಕೊಳ್ಬೇಕು? ಈ ಒಂದು ಹಡ್ಸನ್ ಕೊಲ್ಲಿಯ ಒಂದು ಬಳಿಯಲ್ಲಿ 60 ಡಿಗ್ರಿ ಅಕ್ಷಾಂಶ ಅದು ಹೋಗಿದೆ. ಅದಾದಮೇಲೆ 90 ಡಿಗ್ರಿ ಯಾವುದು ರೇಖಾಂಶ ಸಹ ಅದು ಹೋಗಿರುವಂಥದ್ದು. ಅದು ಸಹ ಒಂದು ಪ್ರಮುಖವಾಗಿ ಗೊತ್ತಿರಲಿ. ಇನ್ನೊಂದು ಇಲ್ಲಿ ನೋಡಿ, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಈ ಒಂದು ಹಡ್ಸನ್ ಸ್ಟ್ರೈಟ್ ಯಾವುದನ್ನು ಏನು ಮಾಡ್ತದೆ ಅಂದರೆ ಹಡ್ಸನ್ ಕೊಲ್ಲಿಯನ್ನು ಯಾವುದಕ್ಕೆ ಸೇರಿಸುವಂಥದ್ದು? ಲ್ಯಾಬ್ರಡಾರ್ ಸಮುದ್ರಕ್ಕೆ ಸೇರಿಸುವಂಥದ್ದು. ಒಂದು ವೇಳೆ ಲ್ಯಾಬ್ರಡಾರ್ ಸಮುದ್ರ ಇಲ್ಲದಿದ್ದರೆ ಯಾವುದು ಹಾಕಬೇಕು? ಇಲ್ಲಿ ಅಟ್ಲಾಂಟಿಕ್ ಓಷನ್ ಅಂತ ಹಾಕಬೇಕು. ಅಂದರೆ ಒಂದೇ ಪಾಯಿಂಟಲ್ಲಿ ಹೇಳಬೇಕಂದ್ರೆ, ಈ ಹಡ್ಸನ್ ಸ್ಟ್ರೈಟ್ ಅಥವಾ ಹಡ್ಸನ್ ಜಲಸಂಧಿ ಏನು ಕೆಲಸ ಮಾಡುವಂಥದ್ದು? ಹಡ್ಸನ್ ಕೊಲ್ಲಿಯನ್ನು ಒಂದೋ ಲ್ಯಾಬ್ರಡಾರ್ ಸಮುದ್ರಕ್ಕೆ ಸೇರಿಸ್ತದೆ ಅಥವಾ ಅಟ್ಲಾಂಟಿಕ್ ಸಾಗರಕ್ಕೆ ಏನು ಮಾಡ್ತದೆ ಅಂದರೆ ಸೇರಿಸುವಂಥದ್ದು ಪ್ರಮುಖವಾಗಿ ಗೊತ್ತಿರಲಿ. ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಇನ್ನೊಂದು ನೋಡಿ ಅಂತ, ಇಲ್ಲಿ ಫಾಕ್ಸ್ ಚಾನಲ್ ನೋಡಿ, ಇಲ್ಲಿ ಅಂದರೆ ಪಾಕ್ಸ್ ಚಾನಲ್ ಅಂತ ಇಲ್ಲಿ ಕಂಡು ಬರ್ತದೆ. ನಿಮ್ಮ ಮ್ಯಾಪಲ್ಲಿ ಉಂಟು ನೋಡಿಬೇಕಂದ್ರೆ ಈ ಭಾಗದಲ್ಲಿ ಪಾಕ್ಸ್ ಚಾನಲ್ ಅಂತ ಬರ್ತದೆ. ಈ ಪಾಕ್ಸ್ ಚಾನಲ್ ಏನು ಮಾಡುವಂಥದ್ದಂದರೆ ಈ ಹಡ್ಸನ್ ಕೊಲ್ಲಿಯನ್ನು ಯಾವುದಕ್ಕೆ ಸೇರ್ಪಡೆ ಮಾಡುವಂಥದ್ದಂದರೆ ಆರ್ಟಿಕ್ ಓಷನ್ಗೆ ಸೇರ್ಪಡೆ ಮಾಡ್ತದೆ ಅಥವಾ ಬಫಿನ್ ಕೊಲ್ಲಿಗೆ ಸೇರ್ಪಡೆ ಮಾಡ್ತದೆ. ಎರಡು ಸಹ ಒಂದೇ. ಯಾವುದು? ಈ ಹಡ್ಸನ್ ಕೊಲ್ಲಿಯನ್ನು ಆರ್ಟಿಕ್ ಓಷನ್ ಅಥವಾ ಬಫಿನ್ ಕೊಲ್ಲಿಗೆ ಸೇರಿಸುವುದು ಯಾವುದಂದರೆ ಅದು ಪಾಕ್ಸ್ ಬೇಸಿನ್ ಅನ್ನುವಂಥ ಒಂದು ಪ್ರಮುಖವಾದಂತಹ ಒಂದು ಬೇಸಿನ್ ಅಥವಾ ಪಾಕ್ಸ್ ಚಾನಲ್ ಅಂತ ಬರ್ತದೆ. ಅಲ್ಲಿ ಉಂಟು ನಿಮ್ಮ ನೋಡಿ, ಫಾಕ್ಸ್ ಚಾನಲ್ ಅಂತ, ಇಲ್ಲಿ ಫಾಕ್ಸ್ ಚಾನಲ್ ಅಂತ ಕಂಡುಬರುವಂಥದ್ದು. ಅದಾದಮೇಲೆ ಈ ಒಂದು ಹಡ್ಸನ್ ಕೊಲ್ಲಿಯ ಒಳಗಡೆ ಇರುವಂಥ ಕೊಲ್ಲಿ ಯಾವುದು ನೋಡಿ, ಇಲ್ಲಿ ಜೇಮ್ಸ್ ಕೊಲ್ಲಿ ಅಂತ ಉಂಟು ನೋಡಿ, ಇಲ್ಲಿ ಜೇಮ್ಸ್ ಕೊಲ್ಲಿ. ಅಂದರೆ ಒಂದು ಕೊಲ್ಲಿಯ ಒಳಗಡೆ ಇರುವಂಥ ಕೊಲ್ಲಿ ಯಾವುದಂದರೆ ಅದು ಜೇಮ್ಸ್ ಕೊಲ್ಲಿ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇನ್ನು ಈ ಹಡ್ಸನ್ ಕೊಲ್ಲಿಯ ಪ್ರಮುಖವಾಗಿ ಕಂಡುಬರುವ ನಗರಗಳು ಯಾವುದು? ಉತ್ತರಕ್ಕೆ ಯಾವುದು ನೋಡಿ, ಇಲ್ಲಿ ಉತ್ತರಕ್ಕೆ ನುನಾವಾಟ್ ಅನ್ನುವಂಥ ನಗರ ಕಂಡುಬರ್ತದೆ ನೋಡಿ, ಇಲ್ಲಿ ಉತ್ತರಕ್ಕೆ ನುನಾವಾಟ್ ಅನ್ನುವಂಥ ನಗರ ಕಂಡುಬರುವಂಥದ್ದು. ಹಡ್ಸನ್ ಕೊಲ್ಲಿಯ ಉತ್ತರಕ್ಕೆ ನುನಾವಾಟ್ ಕಂಡುಬರುವಂಥದ್ದು. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ದಕ್ಷಿಣಕ್ಕೆ ಒಟಾವಾ ಕಂಡುಬರುವಂಥದ್ದು. ಇಲ್ಲಿ ದಕ್ಷಿಣಕ್ಕೆ ಇಲ್ಲಿ ಕಂಡುಬರುವಂಥದ್ದು, ಇಲ್ಲಿ ಕಂಡುಬರ್ತದೆ ನೋಡಿ, ಒಟಾವಾ ಕಂಡುಬರುವಂಥದ್ದು. ಅದಾದಮೇಲೆ ಆಗ್ನೇಯಕ್ಕೆ ಕ್ಯುಬೆಕ್, ಇಲ್ಲಿ ನೋಡಿ ಈ ಕ್ಯುಬೆಕ್ ಕಂಡುಬರುವಂಥದ್ದು, ಇಲ್ಲಿ ಕ್ಯುಬೆಕ್ ಕಂಡುಬರುವಂಥದ್ದು. ಅದಾದಮೇಲೆ ನೈಋತ್ಯಕ್ಕೆ ಒಂಟಾರಿಯೋ ನೋಡಿ, ಇಲ್ಲಿ ಒಂಟಾರಿಯೋ ಕಂಡುಬರ್ತದೆ. ನೈಋತ್ಯ ಅಂದರೆ ಈ ಸೈಡ್ ಬರ್ತದೆ ಒಂಟಾರಿಯೋ. ನೈಋತ್ಯಕ್ಕೆ ಒಂಟಾರಿಯೋ ಕಂಡುಬರುವಂಥದ್ದು. ನಿಮ್ಮ ಮ್ಯಾಪಲ್ಲಿ ಕರೆಕ್ಟ್ ನೋಡ್ಕೊಳ್ಳಿ. ಅದಾದಮೇಲೆ ಪಶ್ಚಿಮಕ್ಕೆ ಮ್ಯಾನಿಟೋಬಾ ಕಂಡುಬರುವ, ಇಲ್ಲಿ ನೋಡಿ ಇದು ಮ್ಯಾನಿಟೋಬಾ, ಒಂಟಾರಿಯೋ ಕಂಡುಬರುವ. ಉತ್ತರಕ್ಕೆ ಯಾವುದು? ನುನಾವಾಟ್, ಇಲ್ಲಿ ಕಂಡುಬರ್ತದೆ ನುನಾವಾಟ್ ಕಂಡುಬರ್ತದೆ. ಅದಾದಮೇಲೆ ದಕ್ಷಿಣಕ್ಕೆ ಒಂಟಾವಾ, ಇಲ್ಲಿ ಕೆಳಗಡೆ ಬರ್ತದೆ ನೋಡಿ ಒಂಟಾವಾ, ಇಲ್ಲಿ ಬರ್ತದೆ ನೋಡಿ ಕೆಳಗಡೆ ಒಂಟಾವಾ. ಅದಾದಮೇಲೆ ಆಗ್ನೇಯಕ್ಕೆ ಕ್ಯುಬೆಕ್ ಬರುವಂಥದ್ದು. ಅದಾದಮೇಲೆ ನೈಋತ್ಯಕ್ಕೆ ಒಂಟಾರಿಯೋ ಬರುವಂಥದ್ದು. ಪಶ್ಚಿಮಕ್ಕೆ ಮ್ಯಾನಿಟೋಬಾ ಕಂಡು ಬರ್ತದೆ. ಇದು ಹಡ್ಸನ್ ಕೊಲ್ಲಿಯ ಬಗ್ಗೆ ಇಷ್ಟು ಮಾಹಿತಿ. ಇನ್ನೊಂದು ಪ್ರಮುಖ ಕೊಲ್ಲಿ ಯಾವುದಂದರೆ ಅದು ಬಫಿನ್ ಕೊಲ್ಲಿ. ಎಲ್ಲಿ ಉಂಟು ಬಫಿನ್ ಕೊಲ್ಲಿ ನೋಡಿ, ಇಲ್ಲಿ ಉಂಟಲ್ವಾ ಬಫಿನ್ ಕೊಲ್ಲಿ. ಇದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕು. ಯಾವ ಖಂಡದಲ್ಲಿ ಕಂಡುಬರುವಂಥ ಕೊಲ್ಲಿ? ಉತ್ತರ ಅಮೆರಿಕದಲ್ಲಿ ಕಂಡುಬರುವಂಥದ್ದು ಕೊಲ್ಲಿ. ಯಾವ ದೇಶದ ಹತ್ತಿರ ಕಂಡುಬರುವಂಥದ್ದು? ಯಾವ ದೇಶಗಳ? ಒಂದು ಕೆನಡಾ ದೇಶ,
ಅಥವಾ ಇಲ್ಲಿ ಯಾವುದು ಐಸ್ಲ್ಯಾಂಡ್ ಉಂಟು. ಸೊ ಯಾವುದಂದರೆ ಅದು ಪ್ರಮುಖವಾಗಿ ಬಫಿನ್ ದ್ವೀಪ ಮತ್ತು ಗ್ರೀನ್ಲ್ಯಾಂಡ್ ನಡುವೆ. ನೋಡಿ, ಇದು ಗ್ರೀನ್ಲ್ಯಾಂಡ್ ದ್ವೀಪ, ಇದು ಗ್ರೀನ್ಲ್ಯಾಂಡ್ ದ್ವೀಪ, ಇಲ್ಲಿ ಬಫಿನ್ ದ್ವೀಪ. ಈ ಬಫಿನ್ ದ್ವೀಪ ಮತ್ತು ಗ್ರೀನ್ಲ್ಯಾಂಡ್ ದ್ವೀಪದ ಮಧ್ಯೆ ಕಂಡುಬರುವಂಥ ಕೊಲ್ಲಿ ಯಾವುದಂದರೆ ಅದು ಬಫಿನ್ ಬೇ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ ಇಲ್ಲೊಂದು ನೋಡಿ, ಇಲ್ಲಿ ಜಲಸಂಧಿ ಬರ್ತದೆ, ಡೇವಿಸ್ ಸ್ಟ್ರೈಟ್ ಅಂತ ಬರ್ತದೆ ನೋಡಿ, ಡೇವಿಸ್ ಸ್ಟ್ರೈಟ್. ಈ ಡೇವಿಸ್ ಸ್ಟ್ರೈಟ್ ಏನು ಮಾಡ್ತದೆ ಅಂದರೆ ಲ್ಯಾಬ್ರಡಾರ್ ಸಮುದ್ರ ಮತ್ತು ಬಫಿನ್ ಬೇಯನ್ನು ಏನು ಮಾಡ್ತದೆ, ಕನೆಕ್ಟ್ ಮಾಡುವಂಥದ್ದು ಗೊತ್ತಿರಬೇಕು. ಡೇವಿಸ್ ಸ್ಟ್ರೈಟ್ ಏನು ಮಾಡುವಂಥದ್ದು ಲ್ಯಾಬ್ರಡಾರ್ ಸಮುದ್ರ ಮತ್ತು ಬಫಿನ್ ಬೇಯನ್ನು ಏನು ಮಾಡ್ತದೆ ಅಂದರೆ ಕನೆಕ್ಟ್ ಮಾಡ್ತದೆ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇದು ಯಾವುದು ಬಫಿನ್ ಕೊಲ್ಲಿ. ಬಫಿನ್ ಕೊಲ್ಲಿಯಲ್ಲಿ ಬರುವಂಥದ್ದು ಗ್ರೀನ್ಲ್ಯಾಂಡ್ ದ್ವೀಪ ಮತ್ತು ಬಫಿನ್ ದ್ವೀಪದ ನಡುವಿನಲ್ಲಿ ಕಂಡುಬರುವಂಥದ್ದು. ಯಾವ ಸಾಗರದಲ್ಲಿ ಕಂಡುಬರುವಂಥದ್ದು ಆರ್ಟಿಕ್ ಓಷನಲ್ಲಿ ಕಂಡುಬರುವಂಥದ್ದು. ಈ ಡೇವಿಸ್ ಸ್ಟ್ರೈಟ್ ಏನು ಮಾಡುವಂಥದ್ದು ಲ್ಯಾಬ್ರಡಾರ್ ಸಮುದ್ರ ಮತ್ತು ಇಲ್ಲಿ ಬಫಿನ್ ಬೇಯನ್ನು ಏನು ಮಾಡ್ತದೆ ಅಂದರೆ ಒಟ್ಟಿಗೆ ಸೇರಿಸುವಂಥದ್ದು ಯಾವುದಂದರೆ ಡೇವಿಸ್ ಸ್ಟ್ರೈಟ್ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ ಇಷ್ಟು. ಇನ್ನು ಬ್ರೀಸ್ಟಲ್ ಬೇ ಎಲ್ಲಿ ಕಂಡುಬರುವಂಥ ನೋಡಿ, ಇಲ್ಲಿ ಈ ಅಲಾಸ್ಕ ರಾಜ್ಯದ ಹತ್ರ ಕಂಡು ಬರ್ತದಂತೆ ನೋಡಿ, ಇಲ್ಲಿ ಬರುವಂಥದ್ದು ಬ್ರೀಸ್ಟಲ್ ಬೇ ಅಂತ ಬರ್ತದೆ, ಇಲ್ಲಿ ಬರ್ತದೆ ನೋಡಿ ಬ್ರೀಸ್ಟಲ್ ಬೇ ಅಂತ. ಇದು ಅಲಾಸ್ಕ ರಾಜ್ಯದ ಹತ್ರ ಕಂಡು ಬರ್ತದೆ. ಯಾವ ಸಾಗರದಲ್ಲಿ? ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದಂಥ ಒಂದು ಕೊಲ್ಲಿ. ಇನ್ನು ನಾವು ಉತ್ತರ ಅಮೆರಿಕದಲ್ಲಿ ನೋಡಬೇಕಾದದ್ದು ಯಾವುದಂದರೆ ಪ್ರಮುಖವಾದ ಸಮುದ್ರಗಳು. ಉತ್ತರ ಅಮೆರಿಕದಲ್ಲಿ ನಾವು ಕೆರೆಬಿಯನ್ ಸಮುದ್ರ ಬಗ್ಗೆ ನೋಡಿ, ಇಲ್ಲಿ ಕೆರೆಬಿಯನ್ ಸಮುದ್ರ ಉಂಟು ನೋಡಿ, ಇದು ಕೆರೆಬಿಯನ್ ಸಮುದ್ರ. ಈ ಕೆರೆಬಿಯನ್ ಸಮುದ್ರ ಬಗ್ಗೆ ಮತ್ತೆ ನಾವು ಡೀಪಾಗಿ ಸ್ಟಡಿ ಮಾಡುವ. ಈಗ ನಾವು ಬೇರೆ ಸಮುದ್ರ ಬಗ್ಗೆ ನೋಡ್ಕೊಳ್ಳುವ. ಒಂದು ಯಾವುದಂದರೆ ನೋಡಿ, ಇದು ಲ್ಯಾಬ್ರಡಾರ್ ಸಮುದ್ರ. ಇದು ಉತ್ತರ ಅಮೆರಿಕ ಖಂಡ. ಅಂದರೆ ಉತ್ತರ ಅಮೆರಿಕ ಖಂಡದ ಪೂರ್ವ ಭಾಗದಲ್ಲಿ ಯಾವ ಸಮುದ್ರ ಅಥವಾ ಯಾವ ಭಾಗ ಇದು ಈಶಾನ್ಯ ಭಾಗದಲ್ಲಿ ಕಂಡುಬರುವಂಥ ಒಂದು ಯಾವುದಂದರೆ ಸಮುದ್ರ ಯಾವುದಂದರೆ ಅದು ಲ್ಯಾಬ್ರಡಾರ್ ಅನ್ನುವಂಥ ಒಂದು ಸಮುದ್ರ. ಯಾವ ಒಂದು ಸಾಗರದಲ್ಲಿ ಕಂಡುಬರುವಂಥದ್ದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂಥ ಒಂದು ಸಮುದ್ರ ಯಾವುದು? ಅದು ಲ್ಯಾಬ್ರಡಾರ್ ಅನ್ನುವಂಥ ಒಂದು ಸಮುದ್ರ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ ಈ ಲ್ಯಾಬ್ರಡಾರ್ ಸಮುದ್ರ ನಾನು ಆಲ್ರೆಡಿ ಹೇಳಿದ್ದೀನಿ. ಈ ಲ್ಯಾಬ್ರಡಾರ್ ಸಮುದ್ರ ಮತ್ತು ಬಫಿನ್ ಬೇಯನ್ನು ಒಟ್ಟಿಗೆ ಸೇರಿಸುವವರು ಯಾರಂದರೆ ಅದು ಡೇವಿಸ್ ಸ್ಟ್ರೈಟ್ ಅಂತ ನಾನು ಆಲ್ರೆಡಿ ನಿಮಗೆ ಏನು ಮಾಡಿದ್ದೀನಿ ಅಂದರೆ ಹೇಳಿದ್ರಿ. ಅದಾದಮೇಲೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಲ್ಯಾಬ್ರಡಾರ್ ಸಮುದ್ರ ಮತ್ತು ಬಫಿನ್ ಬೇಯನ್ನು ಸೇರಿಸುವವರು ಯಾರಂದರೆ ಇಲ್ಲಿ ಡೇವಿಸ್ ಸ್ಟ್ರೈಟ್. ಅದೇ ರೀತಿ ಲ್ಯಾಬ್ರಡಾರ್ ಸಮುದ್ರ ಮತ್ತು ಹಡ್ಸನ್ ಬೇಯನ್ನು ಸೇರಿಸುವವರು ಯಾರಂದರೆ ಹಡ್ಸನ್ ಸ್ಟ್ರೈಟ್. ಲ್ಯಾಬ್ರಡಾರ್ ಸಮುದ್ರ ಮತ್ತು ಹಡ್ಸನ್ ಬೇಯನ್ನು ಸೇರಿಸುವವರು ಯಾರಂದರೆ ಅದು ಹಡ್ಸನ್ ಸ್ಟ್ರೈಟ್. ಇದು ಆಚೆ ಈಚೆ ಮಾಡ್ಕೊಳ್ಬೇಡಿ, ಸರಿಯಾಗಿ ಒಮ್ಮೆ ನೋಡ್ಕೊಳ್ಬೇಕಂತ ನನ್ನ ಒಂದು ವಿನಂತಿ. ಇದು ಲ್ಯಾಬ್ರಡಾರ್ ಸಮುದ್ರ. ನೆಕ್ಸ್ಟ್ ಯಾವ ಸಮುದ್ರ? ಬಿಫೋರ್ಟ್ ಸಮುದ್ರ. ನೋಡಿ ಇಲ್ಲಿ ಬಿಫೋರ್ಟ್ ಬಿಫೋರ್ಟ್ ಸಮುದ್ರ ಎಲ್ಲಿ ಕಂಡುಬರುವಂಥದ್ದು? ಈ ಅಲಾಸ್ಕಾ ಮತ್ತು ಕೆನಡಾದ ಇದರಲ್ಲಿ ಕಂಡುಬರುವಂಥ ಯಾವ ಓಷನಲ್ಲಿ ಕಂಡುಬರ್ತದೆ? ಆರ್ಟಿಕ್ ಓಷನಲ್ಲಿ ಕಂಡುಬರುವಂಥ ಒಂದು ಸಾಗರ. ಇಲ್ಲಿ ಮೆಕೆಂಜಿ ನದಿ ಹರಿಯುವಂಥದ್ದು. ಇಲ್ಲಿ ಯಾವ ನದಿ ಹರಿಯುತ್ತದೆ? ಮೆಕೆಂಜಿ ನದಿ ಹರಿಯುತ್ತದೆ. ಓಕೆ, ಇದು ಯಾವುದು? ಬಿಫೋರ್ಟ್ ಸಮುದ್ರ. ಅದಾದಮೇಲೆ ಇನ್ನೊಂದು ಸಮುದ್ರ ಯಾವುದು? ಪ್ರಮುಖವಾಗಿ ಸರ್ಗೆನ್ಸೋ ಸಮುದ್ರ. ಎಲ್ಲಿ ಉಂಟು ಸರ್ಗೆನ್ಸೋ ಸಮುದ್ರ? ನೋಡಿ, ಇದು ಸರ್ಗೆನ್ಸೋ ಇದು ನೋಡಿ ಯಾವುದು? ಸರ್ಗೆನ್ಸೋ ಸಮುದ್ರ ಅಂತ ಗೊತ್ತಿರಲಿ. ಯಾವ ಸಾಗರದಲ್ಲಿ ಕಂಡುಬರುವಂಥದ್ದು? ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂಥದ್ದು. ಇನ್ನೊಂದು ಇಲ್ಲಿ ಈ ಒಂದು ಅಟ್ಲಾಂಟಿಕ್ ಸಾಗರ ಅಥವಾ ಸರ್ಗೆನ್ಸೋ ಸಮುದ್ರದಲ್ಲಿ ಒಂದು ಬರ್ಮುಡಾ ಟ್ರಯಾಂಗಲ್ ಅಂತ ಬರ್ತದೆ ಅಥವಾ ಬರ್ಮುಡಾ ತ್ರಿಕೋನ ಅಂತ ಬರ್ತದೆ. ನಿಮಗೆ ಅದು ಯಾವ ಆಕಾರದಲ್ಲಿ ಕಂಡುಬರುವಂಥ ತ್ರಿಕೋನ ಈ ರೀತಿ ಬರುವಂಥದ್ದು. ಇದರ ಬಗ್ಗೆ ನಾವು 1 ಗಂಟೆ ಬೇರೆ ನೋಡ್ಕೊಳ್ಬೇಕಾಗ್ತದೆ. ಅಂದರೆ ಬರ್ಮುಡಾ ತ್ರಿಕೋನ ಅಂದರೆ ಏನು, ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಯಾವುದು ಕಂಡು ಬರ್ತದೆ ಅಂತ ನಾನು ಹೇಳಿದೆ. ಬರ್ಮುಡಾ ಟ್ರಯಾಂಗಲ್ ಅಥವಾ ಬರ್ಮುಡಾ ತ್ರಿಕೋನ ಬರ್ತದೆ ಅಂತ ಹೇಳಿದೆ ನೋಡಿ. ಅಟ್ಲಾಂಟಿಕ್ ಓಷನ್ ಅಥವಾ ಈ ಸರ್ಗೆನ್ಸ್ ಸಮುದ್ರದ ಹತ್ರ ಇಲ್ಲಿ ಏನಾದರೂ ಹಡಗುಗಳು ಹೋದರೆ ತಕ್ಷಣ ಮಾಯ ಆಗ್ತದೆ. ಅದು ಎಲ್ಲಿಗೆ ಹೋಯಿತು ಏನಾಯಿತು ಅಂತ ಗೊತ್ತಿಲ್ಲ. ಇಷ್ಟರ ತನಕ ಎಷ್ಟೋ ಹಡಗುಗಳು ಈ ಒಂದು ಪ್ರದೇಶಕ್ಕೆ ಹೋದಾಗ ಏನಾಗ್ತದೆ ಅಂದರೆ ಅಲ್ಲಿ ಮಾಯ ಆಗ್ತದೆ. ಅಂತಹ ಒಂದು ರಹಸ್ಯವಾಗಿರುವಂಥ ಒಂದು ಪ್ರದೇಶ ಯಾವುದಂದರೆ ಅದು ಬರ್ಮುಡಾ ತ್ರಿಕೋನ ಅಂತ ಗೊತ್ತಿರಲಿ. ಎಲ್ಲಿ ಕಂಡುಬರುವಂಥದ್ದು? ಈ ಸರ್ಗೆನ್ಸ್ ಸಮುದ್ರದಲ್ಲಿ ಕಂಡುಬರುವಂಥದ್ದು. ಇದರ ಬಗ್ಗೆ ನಿಮಗೆ ಬೇಕಾದಷ್ಟು ವೀಡಿಯೋ ಸಿಗ್ತದೆ ಯೂಟ್ಯೂಬಲ್ಲಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನೋಡಿ. ಮತ್ತು ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಈ ಸರ್ಗೆನ್ಸ್ ಸಮುದ್ರ ಯಾವುದೇ ಕರಾವಳಿಯನ್ನು ಹೊಂದಿರದ ವಿಶ್ವದ ಏಕೈಕ ಸಮುದ್ರ ಯಾವುದಂದರೆ ಅದು ಈ ಒಂದು ಸರ್ಗೆನ್ಸ್ ಸಮುದ್ರ. ಈಗ ನೋಡಿ, ನಮ್ಮ ಅರಬ್ಬಿ ಸಮುದ್ರ ನಮ್ಮ ಭಾರತದ ಕರಾವಳಿಯನ್ನು ಹೊಂದಿದೆ, ಪಾಕಿಸ್ತಾನದ ಕರಾವಳಿಯನ್ನು ಹೊಂದಿದೆ, ಅದಾದಮೇಲೆ ಭೂತಾನ್ ದೇಶದ ಕರಾವಳಿಯನ್ನು ಹೊಂದಿದೆ. ಇದೆಲ್ಲ ಕರಾವಳಿ ಹೊಂದಿರುವಂಥ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ. ಬಟ್ ಈ ಸರ್ಗೆನ್ಸ್ ಸಮುದ್ರ ಏನಂದರೆ ವಿಶೇಷತೆ, ಯಾವುದೇ ಕರಾವಳಿಯನ್ನು ಹೊಂದಿರದ ವಿಶ್ವದ ಏಕೈಕ ಸಮುದ್ರ ಯಾವುದಂದರೆ ಅದು ಸರ್ಗೆನ್ಸ್ ಸಮುದ್ರ ಅಂತ ಗೊತ್ತಿರಲಿ. ಓಕೆ, ಇನ್ನೊಂದು ಇದು ಯಾವುದು? ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ಸಮುದ್ರಗಳು. ನಾವು ಕೆರೆಬಿಯನ್ ಸಮುದ್ರ ಬಗ್ಗೆ ನಾವು ನೋಡ್ಕೊಳ್ಳುವ. ಮತ್ತೆ ಈಗ ನಾವು ಯಾವುದು ನೋಡ್ಕೊಳ್ಬೇಕಂದ್ರೆ ಗಲ್ಫ್ ಆಫ್ ಮೆಕ್ಸಿಕೋ. ಇಲ್ಲಿ ನೋಡಿ ಗಲ್ಫ್, ನೋಡಿ
ಗಲ್ಫ್ ಆಫ್ ಮೆಕ್ಸಿಕೋ ಇಲ್ಲಿ ಬರ್ತದೆ ನೋಡಿ, ಗಲ್ಫ್ ಆಫ್ ಮೆಕ್ಸಿಕೋ. ಈ ಗಲ್ಫ್ ಆಫ್ ಮೆಕ್ಸಿಕೋ ಎಲ್ಲಿ ಕಂಡುಬರುವಂಥದ್ದು? ಈ ಯಾವ ಒಂದು ಅಮೇರಿಕಾ ಮತ್ತು ಮೆಕ್ಸಿಕೋ ಗಡಿ ನೋಡಿ, ಇದು ಅಮೇರಿಕಾ, ಮೆಕ್ಸಿಕೋ, ಇದು ಇಷ್ಟೆಲ್ಲ ನೋಡಿ, ದಿ ಬಹಮಾಸ್, ಕ್ಯೂಬಾ ಇದೆಲ್ಲ ಉಂಟು ನೋಡಿ. ಇದೆಲ್ಲ ಯಾವುದಂದರೆ ಇದು ಕೆರೆಬಿಯನ್ ದ್ವೀಪಗಳು, ಕೆರೆಬಿಯನ್ ದ್ವೀಪ ಸಮೂಹ ಅಂತ ಕರಿತೀವಿ. ಕೆರೆಬಿಯನ್ ದ್ವೀಪ ಸಮೂಹ, USA, ಮೆಕ್ಸಿಕೋ, ಈ ಮೂರು ಇದರ ಗಡಿ ಮಧ್ಯೆ ಕಂಡುಬರುವಂಥ ಒಂದು ಗಲ್ಫ್ ಯಾವುದಂದರೆ ಅದು ಮೆಕ್ಸಿಕೋ, ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಪ್ರಮುಖವಾಗಿ ನಿಮಗೆ ನೋಡಿದಾಗ ಗೊತ್ತಾಗ್ತದೆ. ನೋಡಿ ಇಲ್ಲಿ ಯಾವುದು ಯುಕಟಿನ್ ಅನ್ನುವಂಥ ಒಂದು ಚಾನಲ್ ಉಂಟು ನೋಡಿ, ಯುಕಟಿನ್ ಅನ್ನುವಂಥ ಒಂದು ಚಾನಲ್ ಉಂಟು. ಈ ಯಾವುದು ಗಲ್ಫ್ ಆಫ್ ಮೆಕ್ಸಿಕೋವನ್ನು ಯಾವುದಕ್ಕೆ ಸೇರಿಸುವಂಥದ್ದು? ಕೆರಿಬಿಯನ್ ಸಮುದ್ರಕ್ಕೆ ಸೇರಿಸ್ತದೆ ನೋಡಿ. ಯಾವುದು ಇಲ್ಲಿ ನೋಡಿ, ಇಲ್ಲಿ 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 ಯುಕಟಿನ್ ಚಾನಲ್ ಅಂತ ಉಂಟು ನೋಡಿ. ಇಲ್ಲಿ ಈ ಯುಕಟಿನ್ ಚಾನಲ್ ಏನು ಮಾಡುವಂಥದ್ದಂದರೆ, ಇಲ್ಲಿ ಯುಕಟಿನ್ ಚಾನಲ್ ಏನು ಮಾಡ್ತದಂದರೆ ಈ ಗಲ್ಫ್ ಆಫ್ ಮೆಕ್ಸಿಕೋವನ್ನು ಯಾವುದಕ್ಕೆ ಸೇರ್ಪಡೆ ಮಾಡುವಂಥದ್ದು? ಕೆರಿಬಿಯನ್ ಸಮುದ್ರಕ್ಕೆ ಏನು ಮಾಡ್ತದೆ ಅಂದರೆ ಸೇರ್ಪಡೆ ಮಾಡ್ತದೆ. ಯಾವುದು ಈ ಒಂದು ಯುಕಟಿನ್ ಅನ್ನುವಂಥ ಒಂದು ಚಾನಲ್ ಕೆರಿಬಿಯನ್ ಸಮುದ್ರಕ್ಕೆ ಏನು ಮಾಡ್ತದೆ ಅಂದರೆ ಸಂಪರ್ಕ ಮಾಡ್ತದೆ. ಅದಾದಮೇಲೆ ಇಲ್ಲಿ ಫ್ಲೋರಿಡಾ ಅನ್ನುವಂಥ ಒಂದು ಸ್ಟ್ರೈಟ್ ಉಂಟು ನೋಡಿ, ಇಲ್ಲಿ ಫ್ಲೋರಿಡಾ ಸ್ಟ್ರೈಟ್. ಈ ಫ್ಲೋರಿಡಾ ಸ್ಟ್ರೈಟ್ ಈ ಒಂದು ಗಲ್ಫನ್ನು ಯಾವುದಕ್ಕೆ ಕನೆಕ್ಟ್ ಮಾಡುವಂಥದ್ದು? ಅಟ್ಲಾಂಟಿಕ್ ಸಾಗರಕ್ಕೆ ಕನೆಕ್ಟ್ ಮಾಡುವಂಥದ್ದು. ಇನ್ನೊಮ್ಮೆ ಹೇಳ್ತೀನಿ, ಯುಕಟಿನ್ ಚಾನಲ್ ಈ ಒಂದು ಗಲ್ಫ್ ಆಫ್ ಮೆಕ್ಸಿಕೋ ಇದನ್ನು ಯಾವುದಕ್ಕೆ ಕನೆಕ್ಟ್ ಮಾಡುವಂಥದ್ದು? ಕೆರಿಬಿಯನ್ ಸಮುದ್ರಕ್ಕೆ ಕನೆಕ್ಟ್ ಮಾಡುವಂಥದ್ದು. ಅದಾದಮೇಲೆ ಫ್ಲೋರಿಡಾ ಸ್ಟ್ರೈಟ್ ಇದು ಯಾವುದಕ್ಕೆ ಕನೆಕ್ಟ್ ಮಾಡುವಂಥದ್ದು? ಈ ಒಂದು ಗಲ್ಫ್ ಆಫ್ ಮೆಕ್ಸಿಕೋವನ್ನು ಯಾವುದಕ್ಕೆ ಕನೆಕ್ಟ್ ಮಾಡುವಂಥದ್ದು? ಅಟ್ಲಾಂಟಿಕ್ ಸಾಗರಕ್ಕೆ ಕನೆಕ್ಟ್ ಮಾಡ್ತದೆ. ಇದು ಯಾವುದಂದರೆ ಗಲ್ಫ್ ಆಫ್ ಮೆಕ್ಸಿಕೋ. ನೆಕ್ಸ್ಟ್, ನಮ್ಮ ಇಡೀ ಒಂದು ಉತ್ತರ ಅಮೆರಿಕದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಸರೋವರಗಳಂತ ಗೊತ್ತಿರಬೇಕು. ಯಾವ ಸರೋವರ ನಿಮಗೆಲ್ಲ ಗೊತ್ತಿರ್ತದೆ, ಪಂಚ ಸರೋವರ ಅಂತ ನಾವು ಕರಿತೀವಿ. ಆ ಪಂಚ ಸರೋವರದ ಬಗ್ಗೆ ನಮ್ಮ ಎಲ್ಲ ಎಕ್ಸಾಮ್ನಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದರೆ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆದಂಥ ಸರೋವರಗಳು ಯಾವುದು ಅಂತ ನಾವು ನೋಡ್ಕೊಳ್ಳು. ಇಲ್ಲಿ ನಿಮಗೆ ಕರೆಕ್ಟಾಗಿ ಕಾಣ್ತದೆ, ನಿಮ್ಮ ಮ್ಯಾಪಲ್ಲಿ ಕರೆಕ್ಟಾಗಿ ಕಾಣ್ತದೆ. ಮೊದಲನೇದು ಸುಪೀರಿಯರ್ ಸರೋವರ. 5 ಪಂಚ ಸರೋವರಗಳಂತ ಕರಿತೀವಿ. ಪಂಚ ಪಾಂಡವರಲ್ಲ, ಪಂಚ ಸರೋವರಗಳಂತ ಕರಿತೀವಿ. ಯಾವುದೆಲ್ಲ ಆ ಒಂದು ಪಂಚ ಸರೋವರಗಳು? ಒಂದು ಸುಪೀರಿಯರ್ ಸರೋವರ. ಎಲ್ಲಿ ಉಂಟು ಸುಪೀರಿಯರ್ ಸರೋವರ? ನೋಡಿ, ಇಲ್ಲಿ ಮ್ಯಾಪಲ್ಲಿ ಟಿಕ್ ಹಾಕೊಳ್ಳಿ, ನೋಡಿ ಇದು ಸುಪೀರಿಯರ್ ಸರೋವರ. ಸುಪೀರಿಯರ್ ಸರೋವರದ ಬರ್ಕೊಳ್ಳಿ, ಸುಪೀರಿಯರ್ ಸರೋವರ, ಸುಪೀರಿಯರ್ ಲೇಕ್. ಈಗ ಈ ಪಂಚ ಸರೋವರ ಅಂತ ಹೇಳಿದಲ್ವಾ, ಈ ಪಂಚ ಸರೋವರಗಳಲ್ಲಿ ಅತಿ ದೊಡ್ಡ ಸರೋವರ ಯಾವುದಂದರೆ ಅದು ಸುಪೀರಿಯರ್ ಸರೋವರ. ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. 5 ಸರೋವರಗಳಲ್ಲಿ ಅತಿ ದೊಡ್ಡ ಸರೋವರ ಯಾವುದಂದರೆ ಸುಪೀರಿಯರ್ ಸರೋವರ, ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಯಾವ 2 ದೇಶಗಳ ಮಧ್ಯೆ ಕಂಡುಬರುವಂಥದ್ದು? ಇದು ಕೆನಡಾ, ಇದು USA. ನೋಡಿ, ಇಲ್ಲಿ USA ಮತ್ತು ಕೆನಡಾ ಗಡಿಭಾಗದಲ್ಲಿ ಕಂಡುಬರುವಂಥ ಸರೋವರ ಸುಪೀರಿಯರ್ ಸರೋವರ ಅಂತ ಗೊತ್ತಿರಲಿ. ಇದರ ದಕ್ಷಿಣಕ್ಕೆ ಈ ಸುಪೀರಿಯರ್ ಸರೋವರ ಇಲ್ಲಿ ಉಂಟಂದರೆ ಇದರ ದಕ್ಷಿಣಕ್ಕೆ ಯಾವ ಸರೋವರ ಉಂಟೊಮ್ಮೆ ನೋಡಿ, ಮಿಂಚಿಗನ್ ಸರೋವರ ಸಿಗ್ತಾ. ಇದರ ದಕ್ಷಿಣಕ್ಕೆ ಮಿಂಚಿಗನ್ ಸರೋವರ ಮತ್ತು ಯೂರನ್ ಸರೋವರ ಕಂಡುಬರುವಂಥದ್ದು. ನೋಡಿ, ಇಲ್ಲಿ ಇದು ಯೂರನ್ ಸರೋವರ, ಇದು ಸುಪೀರಿಯನ್ ಸರೋವರ, ಇದು ಮಿಂಚಿಗನ್ ಸರೋವರ, ಇದು ಯೂರನ್ ಸರೋವರ ಕಂಡುಬರುವಂಥದ್ದು. 5 ಸರೋವರಗಳಲ್ಲಿ ಅತಿ ದೊಡ್ಡ ಸರೋವರ, ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ, ಕೆನಡಾ ಮತ್ತು USA ಗಡಿಯಾಗಿ ಕಂಡುಬರುವಂಥದ್ದು. ಇದರ ದಕ್ಷಿಣಕ್ಕೆ ಮಿಂಚಿಗನ್ ಮತ್ತು ಯೂರನ್ ಸರೋವರ ಕಂಡುಬರುವಂಥದ್ದು. ಇದು ಯಾವುದು? ಸುಪೀರಿಯರ್ ಸರೋವರ. ಇನ್ನು ಮಿಂಚಿಗನ್ ಸರೋವರ, ಇದರ ಕೆಳಗಡೆ ಯಾವುದು ಕಂಡುಬರುವಂತಂದರೆ ಮಿಂಚಿಗನ್ ಸರೋವರ. ಈ 5 ಸರೋವರಗಳಲ್ಲಿ 3ನೇ ಅತಿ ದೊಡ್ಡ ಸರೋವರ. 5 ಸರೋವರಗಳಲ್ಲಿ 3ನೇ ಅತಿ ದೊಡ್ಡ ಸರೋವರ ಇದು. ಒಮ್ಮೆ ನೋಡಿ ಅಂತೆ ಈ ಒಂದು ಮಿಂಚಿಗನ್ ಸರೋವರವನ್ನು ಸಂಪೂರ್ಣವಾಗಿ ಈ 5 ಸರೋವರಗಳಲ್ಲಿ ಸಂಪೂರ್ಣವಾಗಿ USAಯಲ್ಲಿಯೇ ಇರುವಂಥ ಒಂದು ಸರೋವರ ಯಾವುದಂದ್ರೆ, ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಪಂಚ ಸರೋವರಗಳಲ್ಲಿ ಯಾವುದು ಸಂಪೂರ್ಣವಾಗಿ ಅಮೆರಿಕದಲ್ಲಿ ಕಂಡುಬರ್ತದೆ ಅಂದರೆ ಅದು ಮಿಂಚಿಗನ್ ಅನ್ನುವಂಥ ಒಂದು ಸರೋವರ. ಯೂರನ್ ಸರೋವರದೊಂದಿಗೆ ಏನಾಗಿದೆ ಅಂದರೆ ಸಂಪರ್ಕವನ್ನು ಹೊಂದಿರುವಂಥದ್ದು. ಇದು ಯಾವುದಂದರೆ ಮಿಂಚಿಗನ್ ಸರೋವರ. ನೆಕ್ಸ್ಟ್ ಸರೋವರ ಯಾವುದು? ಯೂರನ್ ಸರೋವರ. ನೋಡಿ, ಇದು ಯೂರನ್ ಸರೋವರ. ನಿಮ್ಮ ಮ್ಯಾಪಲ್ಲಿ ಕರೆಕ್ಟ್ ಕಾಣ್ತದೆ. ಯೂರನ್ ಸರೋವರ ಯಾವ 2 ದೇಶಗಳ ಗಡಿಭಾಗದಲ್ಲಿ ಕಂಡುಬರುವಂಥದ್ದು? ಕೆನಡಾ ಮತ್ತು USA ಮಧ್ಯೆ ಕಂಡುಬರುವಂಥದ್ದು. ಈ ಪಂಚ ಸರೋವರಗಳಲ್ಲಿ 2ನೇ ಅತಿ ದೊಡ್ಡ ಸರೋವರ ಆಗಿರುವಂಥದ್ದಂತ ಪ್ರಮುಖವಾಗಿ ಗೊತ್ತಿರಲಿ. ಯಾವುದು? ಯೂರನ್ ಸರೋವರ. ನೆಕ್ಸ್ಟ್ ಏರಿ ಸರೋವರ. ನೋಡಿ, ಏರಿ ಸರೋವರ ಇದು ಈ ಪಂಚ ಸರೋವರಗಳಲ್ಲಿ 4ನೇ ಅತಿ ದೊಡ್ಡ ಸರೋವರ. ಕೆನಡಾ ಮತ್ತು USA ಗಡಿ ಮಧ್ಯೆ 5 ಸರೋವರಗಳಲ್ಲಿ ಅತ್ಯಂತ ಆಳವಾದ ಸರೋವರ, ತುಂಬ ಇಂಪಾರ್ಟೆಂಟ್.
ಏರಿ ಸರೋವರ ಏನು 4ನೇ ಅತಿ ದೊಡ್ಡ ಸರೋವರ. ಇಲ್ಲಿ ಏರಿ ಸರೋವರ ಬರ್ಕೊಳ್ಳಿ. 4ನೇ ಅತಿ ದೊಡ್ಡ ಸರೋವರ USA ಮತ್ತು ಕೆನಡಾದ ಗಡಿಭಾಗದಲ್ಲಿ ಕಂಡುಬರುವಂಥದ್ದು. 5 ಸರೋವರಗಳಲ್ಲಿ ಅತ್ಯಂತ ಆಳವಾದ ಸರೋವರ ಯಾವುದಂದರೆ ಅದು ಏರಿ ಅನ್ನುವಂಥ ಒಂದು ಸರೋವರ. ಇನ್ನು ಒಂಟಾರಿಯೋ ಸರೋವರ ಕೊನೆಯದಾಗಿರುವಂಥ ಸರೋವರ ಯಾವುದಂದರೆ ಒಂಟಾರಿಯೋ ಸರೋವರ ಕೊನೆಯ ಅತಿ ದೊಡ್ಡ ಸರೋವರ. ಅಂದರೆ ಕೊನೆಯ 5 ಸರೋವರಗಳಲ್ಲಿ ಕೊನೆಯ ಅತಿ ದೊಡ್ಡ ಸರೋವರ ಕೆನಡಾ ಮತ್ತು USA ಮಧ್ಯೆ ಕಂಡುಬರುವಂಥ ಒಂದು ಸರೋವರ. ಟೋಟಲ್ 5 ಸರೋವರ ಯಾವುದೆಲ್ಲ? ಸುಪೀರಿಯರ್ ಸರೋವರ, ಮಿಂಚಿಗನ್ ಸರೋವರ, ಯೂರಾನ್ ಸರೋವರ, ಏರಿ ಸರೋವರ, ಒಂಟಾರಿಯೋ ಸರೋವರ. ಈ ಪಂಚ ಸರೋವರಗಳು ಕಂಡುಬರುವಂಥದ್ದು ಎಲ್ಲಿ ಅಂದರೆ ನಮ್ಮ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುವಂಥದ್ದು. ಯಾವ 2 ದೇಶಗಳ ಮಧ್ಯೆ ಕಂಡುಬರುವಂಥದ್ದು? ಕೆನಡಾ ಮತ್ತು USA. ಕೇವಲ ಅಮೆರಿಕದಲ್ಲಿ ಮಾತ್ರ ಕಂಡುಬರುವಂಥ ಸರೋವರ ಯಾವುದಂದರೆ ಅದು ಮಿಂಚಿಗನ್ ಅನ್ನುವಂಥ ಒಂದು ಸರೋವರ. ಈಗ ಇದನ್ನು ಏನು ಮಾಡ್ತಾರೆ ಅಂದರೆ ವೆಸ್ಟ್ ಟು ಈಸ್ಟ್ ಅಥವಾ ಈಸ್ಟ್ ಟು ವೆಸ್ಟ್ ಈ ರೀತಿ ಬರೆಯಿರಿ ಅಂತ ಆರ್ಡರ್ ಪ್ರಕಾರ ಬರೆಯಿರಿ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಪಶ್ಚಿಮದಿಂದ ಪೂರ್ವಕ್ಕೆ ಯಾವ ರೀತಿ ಬರ್ತದೆ? ಮೊದಲನೇದು ನೋಡಿ, ಇದು ವೆಸ್ಟರ್ನ್, ಇದು ಈಸ್ಟ್. ಈಗ ವೆಸ್ಟ್ ಅಂತ ಬಂದರೆ ಮೊದಲು ಯಾವುದು ಬರುವಂಥದ್ದು? ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಬರೀರಿ ಅಂತ ಏನಾದರೂ ಕೇಳಿದರೆ ಮೊದಲು ಸುಪೀರಿಯರ್ ಸರೋವರ ಬರ್ತದೆ, ನೆಕ್ಸ್ಟ್ ಮಿಂಚಿಗನ್ ಸರೋವರ ಬರ್ತದೆ, ನೆಕ್ಸ್ಟ್ ಯೂರಾನ್ ಸರೋವರ ಬರ್ತದೆ, ನೆಕ್ಸ್ಟ್ ಏರಿ ಸರೋವರ ಬರ್ತದೆ, ನೆಕ್ಸ್ಟ್ ಒಂಟಾರಿಯೋ ಸರೋವರ ಬರ್ತದೆ. ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಅಂತ ಕೇಳಿದರೆ ಈಸ್ಟ್ ಟು ವೆಸ್ಟ್ ಅಂತ ಕೇಳಿದರೆ ಒಂಟಾರಿಯೋ, ಏರಿ, ಯೂರನ್, ಮಿಂಚಿಗನ್, ಸುಪೀರಿಯರ್ ಇಷ್ಟು ಸರೋವರ ಬಗ್ಗೆ ಪ್ರಮುಖವಾಗಿ ಗೊತ್ತಿಲ್ಲ. ಇದು ನಮ್ಮ ಉತ್ತರ ಅಮೆರಿಕದಲ್ಲಿ ಕಂಡುಬರುವಂತಹ ಪ್ರಮುಖ ಪಂಚ ಸರೋವರಗಳ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈಗ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಇನ್ನು ನಾವೇನು ಮಾಡುವ ಅಂದರೆ ಈಗ ಈ ಒಂದು ಉತ್ತರ ಅಮೆರಿಕ ಖಂಡದಲ್ಲಿ ಒಂದು ಪ್ರಮುಖ ಜಲಪಾತ ಕಂಡುಬರುವ ನಯಾಗಾರ ಜಲಪಾತ. ಫಿಸಿಕಲ್ ಮ್ಯಾಪಲ್ಲಿ ಹುಡುಕಿ ನೋಡಿ, ಫಿಸಿಕಲ್ ಮ್ಯಾಪಲ್ಲಿ ಉಂಟು, ಒಮ್ಮೆ ನೋಡಿ ಫಿಸಿಕಲ್ ಮ್ಯಾಪಲ್ಲಿ ಎಲ್ಲಿ ಉಂಟು ಗೊತ್ತಾ? ನಾನು ನಿಮಗೆ ಕ್ಲೂ ಕೊಡ್ತೀನಿ. ಏರಿ ಸರೋವರ ಮತ್ತು ಒಂಟಾರಿಯೋ ಸರೋವರ ಮಧ್ಯೆ ಕಂಡುಬರುವಂಥದ್ದು. ಏರಿ ಸರೋವರ ಮತ್ತು ಒಂಟಾರಿಯೋ ಸರೋವರ ಮಧ್ಯೆ ಕಂಡುಬರುವಂಥದ್ದು ಇದು ಪಂಚ ಸರೋವರಗಳಂದರೆ ನೋಡಿ, ಇಲ್ಲಿ ನಯಾಗರ ಫಾಲ್ಸ್ ಅಂತ ಉಂಟು ನೋಡಿ. ನಯಾಗರ ಫಾಲ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ. ನಯಾಗರ ಫಾಲ್ಸ್ ಎಲ್ಲಿ ಕಂಡುಬರುವಂಥದ್ದು? ಉತ್ತರ ಅಮೆರಿಕದ ಖಂಡದ ಅಮೆರಿಕ ಮತ್ತು ಕೆನಡಾದ ಮಧ್ಯೆ ಕಂಡುಬರುವ ಸರೋವರ. ಅಮೆರಿಕ ಮತ್ತು ಕೆನಡಾದ ಮಧ್ಯೆ ಕಂಡುಬರುವ ಸರೋವರ ಏರಿ ಸರೋವರ ಮತ್ತು ಒಂಟಾರಿಯೋ ಸರೋವರದ ಮಧ್ಯೆ ಕಂಡುಬರುವಂಥ ಒಂದು ಸರೋವರ ಯಾವುದಂದರೆ ಅದು ನಯಾಗರ ಜಲಪಾತ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಹಾಗಾದರೆ ಈ ನಯಾಗರ ಜಲಪಾತ ಅಂತ ಆಯಿತು, ಇದು ಒಳ್ಳೆಯದು ನಯಾಗರ ಆಯಿತು. ಈಗ ನಮ್ಮ ಭಾರತ ಒಂದು ಕೆ ಗೊತ್ತಿರಲಿ, ಭಾರತದ ನಯಾಗರ ಅಂತ ಯಾವ ಜಲಪಾತವನ್ನು ಕರೀತಾರೆ ಅಂದರೆ ಚಿತ್ರಕೂಟ ಜಲಪಾತವನ್ನು ಭಾರತದ ನಯಾಗರ ಅಂತ ಕರಿತೀವಿ. ಯಾವ ನದಿಯಿಂದ ನಿರ್ಮಾಣವಾಗಿರುವ ಜಲಪಾತ ಅಂದರೆ ಇಂದ್ರಾವತಿ ನದಿಯಿಂದ ನಿರ್ಮಾಣವಾಗಿರುವಂತಹ ಚಿತ್ರಕೂಟ ಜಲಪಾತವನ್ನು ಗೋದಾವರಿ ನದಿಯ ಉಪನದಿಯಾದ ಇಂದ್ರಾವತಿ ನದಿಯಿಂದ ನಿರ್ಮಾಣವಾದ ಜಲಪಾತ ಯಾವುದು? ಚಿತ್ರಕೂಟ ಜಲಪಾತ. ಅದನ್ನು ನಾವು ಭಾರತದ ನಯಾಗರ ಅಂತ ಕರಿತೀವಿ. ಅದೇ ರೀತಿ ಕರ್ನಾಟಕದ ನಯಾಗರ ಅಂತ ಯಾವ ಜಲಪಾತವನ್ನು ಕರಿತೀವಿ ಅಂದರೆ ಕೃಷ್ಣಾ ನದಿಯ ಉಪನದಿಯಾದ ಘಟಪ್ರಭಾ ನದಿಯಿಂದ ನಿರ್ಮಾಣವಾದಂತಹ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಅಂತ ಸಹ ನಾವು ಕರಿತೀವಿ. ಇದು ಒಂದೆರಡು ಗೊತ್ತಿರಲಿ. ಇದು ನಯಾಗರ ಜಲಪಾತದ ಬಗ್ಗೆ. ಅದಾದಮೇಲೆ ನೆಕ್ಸ್ಟ್ ನಾವು ಯಾವುದು ನೋಡ್ಕೊಳ್ಬೇಕಂದ್ರೆ ಸ್ವಲ್ಪ ಗ್ರೀನ್ಲ್ಯಾಂಡ್ ದ್ವೀಪದ ಬಗ್ಗೆ ನೋಡ್ಕೊಳ್ಬೇಕು. ಕೆರೆಬಿಯನ್ ದ್ವೀಪ ಮತ್ತೆ ನೋಡ್ಕೊಳ್ಳುವ. ಗ್ರೀನ್ಲ್ಯಾಂಡ್ ದ್ವೀಪ. ಈಗ ಈ ದ್ವೀಪ ನಿಜವಾಗಿ ಹೇಳಬೇಕಂದ್ರೆ ಇದು ಯುರೋಪ್ ಖಂಡಕ್ಕೆ ಸಂಬಂಧಪಟ್ಟಿರುವಂತಹ ದ್ವೀಪ. ನಾವು ಯುರೋಪ್ ಖಂಡ ನೋಡ್ಕೊಳ್ಬೇಕು. ಬಟ್ ನಾನು ನಿಮಗೆ ಈಗಲೇ ಏನು ಮಾಡ್ತಿದ್ದೀನಿ ಅಂದರೆ ಇದರ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಇದು ನಿಜವಾಗಿಯೂ ಯುರೋಪ್ ಖಂಡಕ್ಕೆ ಸಂಬಂಧಪಟ್ಟಂತಹ ಒಂದು ದ್ವೀಪ. ಇದು ಯಾವ ದೇಶಕ್ಕೆ ಅಧೀನದಲ್ಲಿರುವ ದ್ವೀಪ ಅಂದರೆ ಅಲ್ಲಿ ಉಂಟು ನೋಡಿ, ಡೆನ್ಮಾರ್ಕ್ ಅನ್ನುವಂಥ ಒಂದು ದೇಶ ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಒಂದು ದೇಶ. ಈ ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ಡೆನ್ಮಾರ್ಕ್ ದೇಶದ ಅಧೀನದಲ್ಲಿರುವಂತಹ ಒಂದು ದ್ವೀಪ ಯಾವುದಂದರೆ ಅದು ಗ್ರೀನ್ಲ್ಯಾಂಡ್ ದ್ವೀಪ ಅಂತ ಗೊತ್ತಿರಲಿ. ಯಾವ ಸಾಗರದಲ್ಲಿ ಕಂಡುಬರುವಂಥ ದ್ವೀಪ? ಈ ಅಟ್ಲಾಂಟಿಕ್ ಓಷನ್ನಲ್ಲಿ ಕಂಡುಬರುವಂಥ ದ್ವೀಪ ಮತ್ತು ಆರ್ಟಿಕ್ ಓಷನ್. ಈ ಆರ್ಟಿಕ್ ಓಷನ್ ಮತ್ತು ಅಟ್ಲಾಂಟಿಕ್ ಓಷನ್ ಎರಡೂ ಓಷನ್ಗಳ ಮಧ್ಯೆ ಕಂಡುಬರುವಂಥ ಪ್ರಮುಖ ದ್ವೀಪ ಯಾವುದಂದರೆ ಅದು ಗ್ರೀನ್ಲ್ಯಾಂಡ್ ದ್ವೀಪ. ಇಡೀ ಜಗತ್ತಿನ ಅತಿ ದೊಡ್ಡ ದ್ವೀಪ ಇದು. ನಮ್ಮ ಭಾರತದ ಯಾವುದು? ಅಂಡಮಾನ್ ನಿಕೋಬಾರ್ ದ್ವೀಪ. ಎರಡನೇದು ಲಕ್ಷದ್ವೀಪ. ಅದೇ ರೀತಿ ಇಡೀ ಜಗತ್ತಿನ ಅತಿ ದೊಡ್ಡ ಎಷ್ಟೋ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದಂದರೆ ಅದು ಗ್ರೀನ್ಲ್ಯಾಂಡ್ ಅನ್ನುವಂಥ ದ್ವೀಪ. ಯಾವ 2 ಖಂಡಗಳ ಮಧ್ಯೆ ಕಂಡು ಬರ್ತದೆ? ಇದು ಸಹ ಎಕ್ಸಾಮಲ್ಲಿ ಕೇಳ್ಬೋದು. ಉತ್ತರ ಅಮೆರಿಕ ಮತ್ತು ಯುರೋಪ್ ಖಂಡಗಳ ಮಧ್ಯೆ ಕಂಡುಬರುವಂಥ ದ್ವೀಪ ಯಾವುದಂದರೆ ಅದು ಗ್ರೀನ್ಲ್ಯಾಂಡ್ ದ್ವೀಪ. ಈ ಗ್ರೀನ್ಲ್ಯಾಂಡ್ ದ್ವೀಪದ ಸುತ್ತ ಇರುವಂಥ ದೇಶಗಳು ಯಾವುದು ಅಂದರೆ ಈ ಗ್ರೀನ್ಲ್ಯಾಂಡ್ ದ್ವೀಪಕ್ಕೆ ಬಾರ್ಡರನ್ನು ಹಂಚಿಕೊಂಡಿರುವಂತಹ ದೇಶಗಳು ಯಾವುದಂದರೆ ಒಂದು ಇಲ್ಲಿ ನಿಮಗೆ ಕಾಣ್ತದೆ ಯಾವುದು? ಕೆನಡಾ. ಇನ್ನೊಂದು ಐಸ್ಲ್ಯಾಂಡ್, ನಾರ್ವೆ. ಇಲ್ಲಿ ಇದು ನಿಮಗೆ ಕಾಣಲ್ಲ, ನೀವು ಬೇಕಾದರೆ ಯುರೋಪ್ ಮ್ಯಾಪನ್ನು ತೆಗೀರಿ, ಅಲ್ಲಿ ನಿಮಗೆ ಕಾಣ್ತದೆ. ಒಂದು ಯಾವುದು? ಕೆನಡಾ, ಇನ್ನು ಐಸ್ಲ್ಯಾಂಡ್, ಇನ್ನೊಂದು ನಾರ್ವೆ. ನಾರ್ವೆ ಮತ್ತು ಐಸ್ಲ್ಯಾಂಡ್ ಯಾವ ಖಂಡದ ದೇಶಗಳು? ಅದು ಯುರೋಪ್ ಖಂಡದ ದೇಶಗಳು. ಇದು ಯಾವುದಂದರೆ ಗ್ರೀನ್ಲ್ಯಾಂಡ್ ದ್ವೀಪದ ಬಗ್ಗೆ ಒಂದು ಮಾಹಿತಿ. ಅದಾದಮೇಲೆ
ಇದು ಯಾವುದು ಗ್ರೀನ್ಲ್ಯಾಂಡ್ ದ್ವೀಪ ಆಯಿತು. ಇನ್ನು ಪ್ರಮುಖವಾಗಿ ಒನ್ಲೈನರ್, ಕೆಲವೊಂದು ಪ್ರಮುಖವಾದಂಥ ಒನ್ಲೈನರ್ ನೋಡಿ ನಾವೇನು ಮಾಡುವ ಅಂದರೆ ಇದು ಕೆರೇಬಿಯನ್ ದ್ವೀಪ ಸಮೂಹಕ್ಕೆ ಡೈರೆಕ್ಟಾಗಿ ಹೋಗುವ. ಇನ್ನೊಂದು ಉತ್ತರ ಅಮೆರಿಕದಲ್ಲಿ ಪ್ರಮುಖ ಒಂದು ಅಂಶ ಕಂಡು ಬರ್ತದೆ. ಅದು ಯಾವುದಂದರೆ ಗ್ರ್ಯಾಂಡ್ ಕ್ಯಾನ್ಯನ್ ಅನ್ನುವಂಥ ಒಂದು ತಗ್ಗು ಪ್ರದೇಶ ಕಂಡು ಬರುವಂಥದ್ದು. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಗ್ರ್ಯಾಂಡ್ ಕ್ಯಾನ್ಯನ್ ಅನ್ನುವಂಥ ಒಂದು ತಗ್ಗು ಪ್ರದೇಶ ಎಲ್ಲಿ ಕಂಡುಬರುವಂಥದ್ದು ಅಂದರೆ ಉತ್ತರ ಅಮೆರಿಕದಲ್ಲಿ ಕಂಡುಬರುವಂಥದ್ದು. ಯಾವುದು ಗ್ರ್ಯಾಂಡ್ ಕ್ಯಾನ್ಯನ್. ಇದು ಎಲ್ಲಿ ಅಂದರೆ ಅಮೇರಿಕದಲ್ಲಿ ಉತ್ತರ ಅಮೆರಿಕ ಖಂಡಾಯಿತು. ಅಮೇರಿಕದ ಅರಿಜೋನಾ ಅನ್ನುವಂಥ ಒಂದು ಜಿಲ್ಲೆ, ಅರಿಜೋನಾ ಅನ್ನುವಂಥ ಒಂದು ರಾಜ್ಯ, ಅರಿಜೋನಾ, ಉತ್ತರ ಅಮೇರಿಕದ ಅರಿಜೋನಾ ಅನ್ನುವಂಥ ಒಂದು ರಾಜ್ಯದಲ್ಲಿ ಕಂಡುಬರುವಂಥದ್ದು ಯಾವುದಂದರೆ ಗ್ರ್ಯಾಂಡ್ ಕ್ಯಾನ್ಯನ್ ಅನ್ನುವಂಥ ಒಂದು ತಗ್ಗು ಪ್ರದೇಶ ಕಂಡುಬರ್ತದೆ. ಇದರ ಒಂದು ಆಳ ಎಷ್ಟಾದರೆ 1800 ಮೀಟರ್ ಆಳ. ಯೋಚನೆ ಮಾಡಿ, 1800 ಮೀಟರ್ ಆಳವಾಗಿರುವಂಥ ತಗ್ಗು ಯಾವುದಂದರೆ ಈ ಒಂದು ಪ್ರಮುಖ ಗ್ರ್ಯಾಂಡ್ ಕ್ಯಾನ್ಯನ್ ಅಂತ ಕರಿತೀವಿ. ಇಲ್ಲಿ ಈ ಒಂದು ಗ್ರ್ಯಾಂಡ್ ಕ್ಯಾನ್ಯನ್ ಮೂಲಕ ಹರಿಯುವಂಥ ಒಂದು ಈ ತಗ್ಗಿನ ಮೂಲಕ ಹರಿಯುವಂಥ ನದಿ ಯಾವುದಂದರೆ ಕೊಲೆರಾಡೋ. ಯಾವ ನದಿ? ಕೊಲೆರಾಡೋ ನದಿ ಏನು ಮಾಡ್ತಂದರೆ ಈ ಒಂದು ತಗ್ಗಿನ ಮೂಲಕ ಹರಿಯುವಂಥದ್ದು. ಈ ಒಂದು ಗ್ರ್ಯಾಂಡ್ ಕ್ಯಾನ್ಯನ್ ನಾವು ಏನಂತ ಕರಿತೀವಿ ಅಂದರೆ ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತ ಕರಿತೀವಿ. ಇನ್ನು ಉತ್ತರ ಅಮೆರಿಕ ಖಂಡದ ಅತಿ ದೊಡ್ಡ ಪ್ಲೇಟು ಅಥವಾ ಪ್ರಸ್ಥಭೂಮಿ ಯಾವುದಂದರೆ ಅದು ಕೊಲೆರಾಡೋ ಪ್ರಸ್ಥಭೂಮಿ. ನಿಮ್ಮ ಮ್ಯಾಪಲ್ಲಿ ಸಿಗ್ತದೆ, ಬೇಕಾದರೆ ನೋಡಿ, ಇಲ್ಲಿ ಬರ್ತದೆ, ಎಲ್ಲೋ ನೋಡಿ ಇದು ಕೊಲೆರಾಡೋ ಪ್ಲೇಟ್. ಉತ್ತರ ಅಮೆರಿಕ ಖಂಡದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದಂದರೆ ಅದು ಕೊಲೆರಾಡೋ. ಯಾವ ನದಿ ನಿರ್ಮಾಣವಾಗಿರುವಂಥ ಪ್ರಸ್ಥಭೂಮಿ? ಇದು ಕೊಲೆರಾಡೋ ನದಿಯಿಂದ ನಿರ್ಮಾಣವಾಗಿರುವಂಥ ಒಂದು ಪ್ರಸ್ಥಭೂಮಿ. ಅದಾದಮೇಲೆ ಉತ್ತರ ಅಮೆರಿಕದ ಅತಿ ದೊಡ್ಡ ಅಥವಾ ಎತ್ತರದ ಜ್ವಾಲಾಮುಖಿ ಯಾವುದಂದರೆ ಉತ್ತರ ಅಮೆರಿಕದ ಅತಿ ದೊಡ್ಡ ಅಥವಾ ಎತ್ತರದ ಜ್ವಾಲಾಮುಖಿ ಮೆಕೆಂಜಿ ಅನ್ನುವಂಥ ಒಂದು ಜ್ವಾಲಾಮುಖಿ. ಮೆಕೆಂಜಿ ನದಿ ಸಹ ಉಂಟು. ಇದು ಮೆಕೆಂಜಿ ಅನ್ನುವಂಥ ಒಂದು ಜ್ವಾಲಾಮುಖಿ. ಉತ್ತರ ಅಮೆರಿಕದ ಅತಿ ದೊಡ್ಡ ಅಥವಾ ಎತ್ತರದ ಜ್ವಾಲಾಮುಖಿ ಯಾವುದಂದರೆ ಮೆಕೆಂಜಿ ಅನ್ನುವಂಥ ಒಂದು ಜ್ವಾಲಾಮುಖಿ. ಅದಾದಮೇಲೆ ಅಮೆರಿಕದಲ್ಲಿ ಕೆಲವೊಂದು ದೇಶಗಳಲ್ಲಿ ಇದು ಬರ್ತದೆ, ಜ್ವಾಲಾಮುಖಿಗಳು ಕಂಡು ಬರ್ತದೆ. ಯಾವುದು? USA ಯಾವ ಜ್ವಾಲಾಮುಖಿ ಕಂಡು ಬರುವಂಥದ್ದು ಫೇಮಸ್. ಈಗ ನಮ್ಮ ಭಾರತದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಬ್ಯಾರನ್ ಜ್ವಾಲಾಮುಖಿ ಅಂತ ಕಂಡು ಬರುವಂಥದ್ದು. ಬ್ಯಾರನ್ ಜ್ವಾಲಾಮುಖಿ ಅಂದರೆ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ. ಅದೇ ರೀತಿ ಅಮೆರಿಕದಲ್ಲಿ ಯಾವ ಕಂಡು ಬರುವಂಥ ಜ್ವಾಲಾಮುಖಿ ಯಾವುದಂದರೆ USA ಅದು ಸೇಂಟ್ ಎಲೆನಾ ಜ್ವಾಲಾಮುಖಿ. ಸೇಂಟ್ ಎಲೆನಾ ಅನ್ನುವಂಥ ಒಂದು ಜ್ವಾಲಾಮುಖಿ ಕಂಡುಬರುವಂಥದ್ದು ಇಲ್ಲಿ ಅಮೇರಿಕದಲ್ಲಿ. ಅದಾದಮೇಲೆ ವೆಸ್ಟ್ ಇಂಡೀಸ್ನಲ್ಲಿ ಯಾವುದು ಕಂಡುಬರುವಂಥದ್ದು ಅಂದರೆ ಅದು ಮೌಂಟ್ ಪಿಲಿ ಅನ್ನುವಂಥ ಒಂದು ಜ್ವಾಲಾಮುಖಿ ಕಂಡುಬರ್ತದೆ. ಅದಾದಮೇಲೆ ಮೆಕ್ಸಿಕೋ ದೇಶದಲ್ಲಿ ಯಾವುದು ಕಂಡುಬರುವಂಥದ್ದು ಪಾರಿಕುಟಿನ್ ಜ್ವಾಲಾಮುಖಿ ಕಂಡುಬರ್ತದೆ. ಅದಾದಮೇಲೆ ಅಮೇರಿಕದ ಅಂಡರಲ್ಲಿ ಒಂದು ದ್ವೀಪ ಉಂಟು, ಅದು ಹವಾಯಿ ಅನ್ನುವಂಥ ಒಂದು ದ್ವೀಪ. ಅಮೇರಿಕದ ಅಂಡರಲ್ಲಿ ಇರುವಂಥ ದ್ವೀಪ ಯಾವುದಂದರೆ ಹವಾಯಿ ದ್ವೀಪ. ಇಲ್ಲಿ ಮೌನಾಲೋವಾ ಅನ್ನುವಂಥ ಒಂದು ಜ್ವಾಲಾಮುಖಿ ಕಂಡುಬರ್ತದೆ. ಈ ಖಂಡದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು? ಕೊಲೆರಾಡೋ ಪ್ರಸ್ಥಭೂಮಿ. ಉತ್ತರ ಅಮೆರಿಕದ ಅತಿ ದೊಡ್ಡ ಅಥವಾ ಎತ್ತರದ ಜ್ವಾಲಾಮುಖಿ ಮೆಕೆಂಜಿ ಜ್ವಾಲಾಮುಖಿ. ಅಮೆರಿಕದಲ್ಲಿ ಕಂಡುಬರುವಂಥ ಜ್ವಾಲಾಮುಖಿ ಯಾವುದು? ಸೇಂಟ್ ಎಲೆನಾ ಜ್ವಾಲಾಮುಖಿ. ವೆಸ್ಟ್ ಇಂಡೀಸ್ ದ್ವೀಪದಲ್ಲಿ ಮೌಂಟ್ ಪಿಲಿ, ಮೆಕ್ಸಿಕೋ ದೇಶದಲ್ಲಿ ಪಾರಿಕುಟಿನ್ ಜ್ವಾಲಾಮುಖಿ, ಹವಾಯಿ ದ್ವೀಪದಲ್ಲಿ ಮೌನಾಲೋವಾ ಜ್ವಾಲಾಮುಖಿಗಳು ಕಂಡು ಬರುವಂಥದ್ದು. ಅದಾದಮೇಲೆ ಒಂದು ಕಾನ್ಸೆಪ್ಟ್ ಬರ್ತದೆ NAFTA ಅಂದರೆ ನಾರ್ತ್ ಅಮೇರಿಕಾ ಫ್ರೀ ಟ್ರೇಡ್ ಏರಿಯಾ ಅನ್ನುವಂಥ ಒಂದು ಇದು ಅವರಿಗೆ ಸಂಬಂಧಪಟ್ಟ ಒಂದು ಸಂಸ್ಥೆ. ಇದರಲ್ಲಿ ಯಾವ 3 ದೇಶಗಳು ಕಂಡು ಬರ್ತದೆ? USA, ಇದು ಕೆನಡಾ, ಮೆಕ್ಸಿಕೋ. 3 ದೇಶಗಳು ಕಂಡು ಬರುವಂಥದ್ದು USA, ಕೆನಡಾ ಮತ್ತು ಮೆಕ್ಸಿಕೋ. ಅದು ಪ್ರಮುಖವಾಗಿ ಗೊತ್ತಿರಲಿ. ಇನ್ನು ಉತ್ತರ ಅಮೆರಿಕದ ಅತಿ ದೊಡ್ಡ ದೇಶ ಯಾವುದಂದರೆ ಅದು ಕೆನಡಾ ಗೊತ್ತಿರ್ತದೆ. ಎರಡನೇದು USA, ಮೂರನೇದು ಮೆಕ್ಸಿಕೋ. ಇದು 3 ಗೊತ್ತಿರ್ತದೆ. ಮೊದಲನೇದು ಕೆನಡಾ, ಎರಡನೇದು USA, ಮೂರನೇದು ಮೆಕ್ಸಿಕೋ. ನಾಲ್ಕನೇದು ಯಾವುದಂದರೆ ನಿಕರಾಗೋವಾ, ಅದು ದ್ವೀಪ ಬರ್ತದೆ, ನಿಕರಾಗೋವಾ. ಐದನೇದು ಹಾಂಡುರಾಸ್, ನಾಲ್ಕನೇದು ಬರ್ಕೊಳ್ಳಿ, ನಾಲ್ಕನೇದು ನಿಕರಾಗೋವಾ, ಐದನೇದು ಹಾಂಡುರಾಸ್. ಅದಾದಮೇಲೆ ಆರನೇದು ಕ್ಯೂಬಾ, 6 ಗೊತ್ತಿರಲಿ, ಕ್ಯೂಬಾ. ಇದು ನಾರ್ತ್ ಅಮೆರಿಕ ಅತಿ ದೊಡ್ಡ ದೇಶಗಳು. ಇಷ್ಟು NAFTA ಎಲ್ಲ ಗೊತ್ತಾಯಿತು. ಇದೆಲ್ಲ ಮುಗೀತು. ಈಗ ನಮಗೆ ಮೇನ್ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಅದು ಕೆರೇಬಿಯನ್ ದ್ವೀಪಗಳು ಅಂತ ಬರ್ತದೆ. ಕೆರೇಬಿಯನ್ ದ್ವೀಪಗಳು ಯಾವುದೆಲ್ಲ ಉಂಟು? ಕೆರೇಬಿಯನ್ ದ್ವೀಪಗಳ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ಕೊಳ್ಳುವ. ಕೆರೇಬಿಯನ್ ದ್ವೀಪಗಳು
ಕೆರೆಬಿಯನ್ ದ್ವೀಪಗಳ ಬಗ್ಗೆ ನಾವೇನು ಮಾಡುವ ಅಂದರೆ ನೋಡ್ಕೊಳ್ಳುವ. ಈ ಕೆರೆಬಿಯನ್ ದ್ವೀಪಗಳನ್ನ ನಾವು ವೆಸ್ಟ್ ಇಂಡೀಸ್, ನೀವೆಲ್ಲ ಕ್ರಿಕೆಟ್ ನೋಡಿದರೆ ನಿಮಗೆ ಗೊತ್ತಿರ್ತದೆ, ಅಲ್ಲಿ ವೆಸ್ಟ್ ಇಂಡೀಸ್ ಅನ್ನುವಂಥ ಒಂದು ಟೀಮ್ ಕಂಡು ಬರುವಂಥದ್ದು. ಈಗ ಕ್ರಿಕೆಟ್ ನಡೆಯುವಂಥದ್ದು ದೇಶಗಳ ಮಧ್ಯೆ ನಡೀತದೆ. ಈಗ ಭಾರತ ಮತ್ತು ವೆಸ್ಟ್ ಇಂಡೀಸ್, ಭಾರತ ಮತ್ತು ಆಸ್ಟ್ರೇಲಿಯಾ, ಅದರಲ್ಲಿ ನಿಮಗೆ ಗೊತ್ತಿರ್ತದೆ ವೆಸ್ಟ್ ಇಂಡೀಸ್ ಅನ್ನುವಂಥ ಒಂದು ದೇಶ ಕಂಡು ಬರ್ತದೆ ಆ ಒಂದು ಕ್ರಿಕೆಟ್ ಟೀಮಲ್ಲಿ. ಆ ವೆಸ್ಟ್ ಇಂಡೀಸ್ ಅನ್ನುವಂಥ ಒಂದು ಇದರಲ್ಲಿ ಟೀಮಲ್ಲಿ ಒಂದು ದೇಶ ಪರ್ಟಿಕ್ಯುಲರ್ ಅನ್ನುವಂಥ ದೇಶ ಇಲ್ಲ. ಈಗ ನಮ್ಮ ಭಾರತ ಯಾವ ರೀತಿ ಒಂದು ಪರ್ಟಿಕ್ಯುಲರ್ ದೇಶ ಉಂಟು, ಆ ರೀತಿ ದೇಶ ಇಲ್ಲ. ಈ ವೆಸ್ಟ್ ಇಂಡೀಸ್ ಅಂದರೆ ಒಂದು ಹಲವಾರು ದ್ವೀಪಗಳ ಸಮೂಹ, ಒಂದು 13 ದ್ವೀಪಗಳುಂಟು, ಮೇನ್ ದ್ವೀಪಗಳು. ಆ 13 ದ್ವೀಪಗಳ ಸಮೂಹವನ್ನೇ ನಾವೇನಂತ ಕರಿತೀವಿ ಅಂದರೆ ವೆಸ್ಟ್ ಇಂಡೀಸ್ ಅಥವಾ ಕೆರೆಬಿಯನ್ ದ್ವೀಪಗಳು ಅಂತ ಕರಿತೀವಿ. ಅಲ್ಲಿರುವಂಥ ಎಲ್ಲ ಜನರನ್ನು ಕೆರೆಬಿಯನ್ ಜನರು ಅಂತ ಕರಿತೀವಿ. ರೀಸನ್ ಏನಂದರೆ ಇಲ್ಲಿ ಯಾವ ಸಮುದ್ರದ ಹತ್ತಿರ ಕಂಡುಬರುವಂತಹ ದ್ವೀಪಗಳು ಕೆರೆಬಿಯನ್ ಸಮುದ್ರದ ಹತ್ತಿರ ಏನು ಕಂಡು ಬರ್ತದೆ ನೋಡಿ, ಆ ಒಂದು ರೀಸನಿಂದ ಇವರನ್ನು ಕೆರೆಬಿಯನ್ ದ್ವೀಪಗಳಂತ ಸಹ ಕರಿತೀವಿ. ಹಾಗಾದರೆ ಈ ವೆಸ್ಟ್ ಇಂಡೀಸ್ ಅಂತ ಯಾಕೆ ಹೆಸರು ಬಂತು, ಇದು ನಮಗೆ ಗೊತ್ತಿರಬೇಕು ಮೊದಲು. ವೆಸ್ಟ್ ಅಂದರೆ ಯಾವುದು ಅಂತ ಅರ್ಥ, ಪಶ್ಚಿಮ. ಇಂಡೀಸ್ ಪಶ್ಚಿಮದಲ್ಲಿರುವಂತಹ ಭಾರತೀಯರು. ವೆಸ್ಟ್ ಇಂಡೀಸ್ ಅಂದರೆ ಏನಂತ ಅರ್ಥ ಕೊಡುವಂಥದ್ದು ನಿಮಗೆಲ್ಲ ಗೊತ್ತಿರ್ತದೆ. ಒಬ್ಬ ವ್ಯಕ್ತಿ ಇರ್ತಾನೆ ಕ್ರಿಸ್ಟೋಫರ್ ಕೊಲಂಬಸ್ ಅಂತ, 1492 ಒಬ್ಬ ಇಟಲಿಯ ವ್ಯಕ್ತಿಯವನು. ಕೊಲಂಬಸ್ ಅಂತ ಕೇಳಿದ್ರೆ ಗೊತ್ತಿರ್ತದೆ ನಿಮಗೆ. ಈ ಕೊಲಂಬಸ್ಗೆ ಏನೇ ಆಸೆ ಇರ್ತದೆ ಅಂದರೆ ಭಾರತವನ್ನು ಕಂಡುಹಿಡಬೇಕು, ಭಾರತಕ್ಕೆ ಜಲಮಾರ್ಗ ಹುಡುಕಬೇಕಂತ ತುಂಬ ಆಸೆ ಇರ್ತದೆ. ಈಗ ಇದೊಂದು ನಮ್ಮ ಒಂದು ಯಾವುದು 0 ಡಿಗ್ರಿ ರೇಖಾಂಶ ಅಂತ ಬಂದರೆ ಭಾರತ ಬರೋದು ಈ ಸೈಡ್, ಅಂದರೆ ಭಾರತ 0 ಡಿಗ್ರಿ ಪ್ರಧಾನ ರೇಖಾಂಶ ಯಾವ ಸೈಡ್ ಬರುವಂಥದ್ದು, ಪೂರ್ವದ ಸೈಡ್ ಬರುವಂಥದ್ದು. ಈಗ ಇವನು ಇಟಲಿ ಇಲ್ಲಿರುವಂಥದ್ದು. ಈ ಇಟಲಿಯಿಂದ ಎಲ್ಲಿಗೆ ಬರುವಂತಂದರೆ ಈ ಕೊಲಂಬಸ್ ಇಲ್ಲಿಗೆ ಬರ್ತಾನೆ. ಈ ನಡುವಿಗೆ ಬಂದು ಏನು ಮಾಡ್ತಾನೆ ಅಂದರೆ ಅವನಿಗೆ ಭಾರತ ಪೂರ್ವದಲ್ಲಿ ಉಂಟಾ ಪಶ್ಚಿಮದಲ್ಲಿ ಉಂಟಂತ ಗೊತ್ತಿರಲಿಲ್ಲ. ಯಾರಿಗೆ ಅಂದರೆ ಕೊಲಂಬಸ್ಸಿಗೆ. ಈ ಕೊಲಂಬಸ್ ಏನು ಮಾಡ್ದ ಅಂದರೆ ಭಾರತಕ್ಕೆ ಹೋಗಬೇಕಂದ್ರೆ ಅವನು ಯಾವ ಸರಿ ಹೋಗಬೇಕಿತ್ತು, ಅವನು ಪೂರ್ವದ ಸೈಡ್ ಹೋಗಬೇಕಿತ್ತು. ಬಟ್ ಅವನೇನು ಮಾಡ್ತಾನೆ ಅಂದರೆ ಪಶ್ಚಿಮದ ಸೈಡ್ ಯಾವ ಕಡೆಗೆ ಹೋದ ಅಂದರೆ ಈ ಒಂದು ಕೆರೆಬಿಯನ್ ದ್ವೀಪ ಸಮೂಹ ಉಂಟು ನೋಡಿ, ಆ ಒಂದು ಕೆರೆಬಿಯನ್ ದ್ವೀಪ ಸಮೂಹದ ಹೋಗ್ತಾನೆ. ಅಲ್ಲಿರುವ ಜನರು ಕೆಂಪಾಗಿ ಕಂಡು ಬರ್ತಾರೆ. ಅವರ ಮುಖ ಎಲ್ಲ ಸ್ವಲ್ಪ ಕೆಂಪು ಬಣ್ಣದಲ್ಲಿ ಕಂಡು ಬರ್ತದೆ. ಅದಕ್ಕಾಗಿ ಅವನೇನು ಕರೀದ ಅಂದರೆ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ಯಾರು, ಕ್ರಿಸ್ಟೋಫರ್ ಕೊಲಂಬಸ್. ಅವನು ಯಾವ ಸೈಡ್ ಹೋಗಿದ್ದೀಗ, ವೆಸ್ಟಿಗೆ ಹೋಗಿದ್ದು. ವೆಸ್ಟ್ ಸೈಡ್ ಹೋದ ಕಾರಣ ವೆಸ್ಟಲ್ಲಿದ್ದವರು ಇದ್ದಂಥ ಜನರು ಆ ಕೊಲಂಬಸ್ ಏನು ಭಾವಿಸಿದ, ಇದು ಇಂಡಿಯನರ್ ಅಂತ ಭಾವಿಸಿದ. ಅದಕ್ಕಾಗಿ ಅವನು ಹೋಗಿರುವಂಥ ಪ್ರದೇಶ ಯಾವ ಸೈಡ್, ವೆಸ್ಟ್. ಅವನು ಆ ಒಂದು ಜನರನ್ನು ಏನಂತ ಭಾವಿಸಿದ, ಭಾರತೀಯರಂತ ಭಾವಿಸಿದ. ಅದಕ್ಕಾಗಿ ವೆಸ್ಟ್ ಇಂಡೀಸ್ ಅನ್ನುವಂಥ ಒಂದು ಹೆಸರು ಬರುವಂಥದ್ದು, ಬಿಟ್ಟರೆ ಬೇರೆ ಯಾವುದಕ್ಕಲ್ಲ. ಮೇನ್ ಹೆಸರು ಯಾವುದಂದರೆ ಅದು ಕೆರೆಬಿಯನ್ ದ್ವೀಪಗಳು, ಕೆರೆಬಿಯನ್ ಜನರಂತಲೇ ಕರೆಯುವಂಥದ್ದು. ಈಗ ಕ್ರಿಕೆಟಲ್ಲಿ ಫೇಮಸ್ ಕೆರೆಬಿಯನ್ ಅಂತ ಕರೆಯಲ್ಲ, ವೆಸ್ಟ್ ಇಂಡೀಸ್ ಅಂತ ಕರೀತಾರೆ. ಈಗ ಗೊತ್ತಾಯಿತು ನಿಮಗೆ ವೆಸ್ಟ್ ಇಂಡೀಸ್ ಅಂದರೆ ಏನು, ಯಾರು ಕಂಡುಹಿಡಿದು ಎಲ್ಲ ಗೊತ್ತಾಯಿತು. 1492 ಕೊಲಂಬಸ್ ಏನು ಮಾಡ್ತಾನೆ ಅಂದರೆ ಇಟಲಿ ಸಂಶೋಧಕ ಇಲ್ಲಿಗೆ ಬಂದು ಏನು ಮಾಡ್ತಾನೆ, ವೆಸ್ಟ್ ಇಂಡೀಸ್ ಅಥವಾ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ಈ ಕೆರೆಬಿಯನ್ ದ್ವೀಪ ಸಮೂಹದಲ್ಲಿರುವಂಥ ಎಲ್ಲ ದೇಶಗಳು ಮೇಲೆ ಉತ್ತರ ಅಮೆರಿಕ ಖಂಡ ಉಂಟು, ಕೆಳಗಡೆ ಯಾವ ಖಂಡ ಉಂಟು, ದಕ್ಷಿಣ ಅಮೆರಿಕ ಖಂಡ ಉಂಟು. ಉತ್ತರ ಅಮೆರಿಕ, ನಾರ್ತ್ ಅಮೆರಿಕ ಮತ್ತು ಸೌತ್ ಅಮೆರಿಕ ಈ 2 ಖಂಡಗಳ ಮಧ್ಯೆ ಕಂಡುಬರುವಂಥ ದ್ವೀಪ ಸಮೂಹ ಯಾವುದಂದರೆ ಅದು ಕೆರೆಬಿಯನ್ ದ್ವೀಪ ಸಮೂಹ. ಈಗ ಅದರಲ್ಲಿ ನಾವು ಒಂದೊಂದೇ ನೋಡ್ಕೊಳ್ಳೋ. ಮೊದಲನೇದು ಯಾವುದಂದರೆ ದಿ ಬಹಮಸ್. ಎಲ್ಲಿ ಉಂಟು ದಿ ಬಹಮಸ್, ಎಲ್ಲ ಮ್ಯಾಪಲ್ಲಿ ನೋಡ್ಕೊಳ್ಳಿ ಎಲ್ಲಿ ಉಂಟು ನಿಮಗೆ ಸಿಗ್ತದೆ. ದಿ ಬಹಮಸ್ ಅಂತ ಕೊಟ್ಟಿದ್ದಾರೆ. ದಿ ಬಹಮಸ್ ಇಲ್ಲಿ ಉಂಟು ನೋಡಿ, ಇದರಲ್ಲಿ ಬರ್ತದೆ ದಿ ಬಹಮಸ್ ಅನ್ನುವಂಥ ಒಂದು ದ್ವೀಪ ಸಮೂಹ ಕಂಡು ಬರುವಂಥದ್ದು. ಮೊದಲಿಗೆ ನೀವೇನು ಮಾಡಿ ಅಂದರೆ ದಿ ಬಹಮಸ್ ಅಂತ ಬರ್ಕೊಳ್ಳಿ. ದಿ ಬಹಮಸ್ ಅಂತ ಬರ್ಕೊಂಡು ಅದರ ಬಗ್ಗೆ ನಾವು ಸ್ವಲ್ಪ ಅದರ ರಾಜಧಾನಿ ಯಾವುದೊಮ್ಮೆ ನೋಡಿ ಅಂತೆ. ನೋಡಿ ಇಲ್ಲಿ ಉಂಟು ದಿ ಬಹಮಸ್. ಇದರಲ್ಲಿ ಸರ್ಗೆನ್ಸ್ ಸಮುದ್ರದ ಕೆಳಗಡೆ ಉಂಟು ನೋಡಿ. ಸರ್ಗೆನ್ಸ್ ಸಮುದ್ರದ ಕೆಳಗಡೆ ಅಂದರೆ ಇಲ್ಲಿ ಒಂದು ನಿಮಿಷ, ಈ ಮ್ಯಾಪಲ್ಲಿ ಕರೆಕ್ಟ್ ಸರ್ಗೆನ್ಸ್ ಇಲ್ಲಿ ಉಂಟು. ದಿ ಬಹಮಸ್ ಇಲ್ಲಿ ಬರಬೇಕು ನೋಡಿ. ಇಲ್ಲಿ ನಾವು ಫಿಸಿಕಲ್ ನೋಡುವ ಅದರಲ್ಲಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ದಿ ಬಹಮಸ್ ಸಿಕ್ತಲ್ವಾ. ದಿ ಬಹಮಸ್ ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ದಿ ಬಹಮಸ್ ಇದರ ಒಂದು ರಾಜಧಾನಿ ಯಾವುದು, ನಾಸು ಅನ್ನುವಂಥ ಒಂದು ರಾಜಧಾನಿ. ಈಗ ನೋಡಿ ಈ ಬಹಮಸ್ ಅನ್ನುವಂಥ ಒಂದು ದ್ವೀಪ ಅಟ್ಲಾಂಟಿಕ್ ಸಾಗರದ ಹತ್ತಿರವೂ ಇರ್ಬೋದು. ಆದರೆ ಇಲ್ಲಿರುವಂಥ ಎಲ್ಲ ಜನರು ಕೆರೆಬಿಯನ್ ಜನರು ಯಾವ ರೀತಿ ಲಕ್ಷಣ ಉಂಟು ಅದೇ ರೀತಿ ಇವರ ಲಕ್ಷಣ ಸಹ ತೋರಿಸ್ತದೆ.
ಅದಕ್ಕಾಗಿ ಈ ಒಂದು ಬಹಮಸ್ ಯಾವುದಕ್ಕೆ ಸೇರ್ಪಡೆ ಆಗಿರುವಂಥ ದ್ವೀಪ, ಕೆರೆಬಿಯನ್ ಸಮುದ್ರಕ್ಕೆ ಸೇರ್ಪಡೆ ಆಗಿರುವಂತಹ ಒಂದು ದ್ವೀಪ. ಅದರ ಹತ್ತಿರ ಯಾವ ಸಾಗರ ಉಂಟು? ಅಟ್ಲಾಂಟಿಕ್ ಸಾಗರ ಉಂಟು. ಮತ್ತು ಈ ಬಹಮಸ್ ದ್ವೀಪದ ಮೂಲಕ ಯಾವ ಒಂದು ವೃತ್ತ ಅದು ನೋಡಿ ಅಂತ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಸಹ ಅದು ಹೋಗಿರುವಂಥ ಗೊತ್ತಿರಬೇಕು. ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವುದರ ಮೂಲಕ ಅದು ಹೋಗಿರುವಂಥದ್ದು? ಬಹಮಸ್ ಮೂಲಕ ಅದು ಹೋಗಿದೆ. ಈಗ ನಾವು ಏನು ಮಾಡುವ ಅಂದರೆ, ಒಂದನೇದು ಯಾವುದು? ಬಹಮಸ್ ಆಯಿತು. ಒಂದನೇದು ಬಹಮಸ್ ದ್ವೀಪ ಸಮೂಹ ಆಯಿತು. ಎರಡನೇದು ಗ್ರೇಟರ್ ಆ್ಯಂಟಿಲಿಸ್ ಗ್ರೇಟರ್ ಆ್ಯಂಟಲಿಸ್ ಅಂತ ಬರ್ಕೊಳ್ಬೇಕು. ಗ್ರೇಟರ್ ಆ್ಯಂಟಲಿಸ್ ಬರ್ಕೊಳ್ಳಿ. ಗ್ರೇಟರ್ ಆ್ಯಂಟಲಿಸ್ ಇದರಲ್ಲಿ ಯಾವುದೆಲ್ಲ ಬರ್ತದೆ ಅಂತ ನಾವು ನೋಡ್ಕೊಳ್ವಾ. ಗ್ರೇಟರ್ ಆ್ಯಂಟಲಿಸ್, ಗ್ರೇಟರ್ ನೋಡಿ ಇಲ್ಲಿ ಉಂಟಲ್ವಾ, ಇದು ಲೆಸ್ಸರ್ ಆ್ಯಂಟಲಿಸ್. ನಾನು ಹೇಳ್ತಿರುವಂಥದ್ದು ಗ್ರೇಟರ್ ಆ್ಯಂಟಲಿಸ್ ಅಂತ ಬರ್ಕೊಳ್ಳಿ. ಈ ಗ್ರೇಟರ್ ಆ್ಯಂಟಲಿಸಲ್ಲಿ ಯಾವುದೆಲ್ಲ ಬರುವಂಥದ್ದು? ದೇಶಗಳು ಅಥವಾ ದ್ವೀಪಗಳಂತ ಕೆಲವು ದೇಶಗಳು ಸಹ ಬರ್ತದೆ. ಒಂದು ಕ್ಯೂಬಾ ನೋಡಿ ಇಲ್ಲಿ ಉಂಟು ಕ್ಯೂಬಾ ನೋಡಿ ಇಲ್ಲಿ. ಕ್ಯೂಬಾ ಸಿಗ್ತಾ? ಕ್ಯೂಬಾ ಅಂತ ಬರ್ಕೊಳ್ಳಿ. ಈ ಒಂದು ಕೆರಿಬಿಯನ್ ದ್ವೀಪ ಸಮೂಹಗಳಲ್ಲಿ ಅತಿ ದೊಡ್ಡ ದ್ವೀಪ ಯಾವುದಂದರೆ ಅದು ಕ್ಯೂಬಾ, ಗೊತ್ತಿರಬೇಕು. ಕೆರಿಬಿಯನ್ ದ್ವೀಪ ಸಮೂಹಗಳಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು? ಅದು ಅಥವಾ ದೇಶ ಯಾವುದು? ಇದು ದೇಶ ಅಂತ ಸಹ ಕರೀತಾರೆ ಕೆಲವರು, ಕ್ಯೂಬಾ ಅಂತ ಗೊತ್ತಿರಲಿ. ಅತಿ ದೊಡ್ಡ ದ್ವೀಪ ಅಥವಾ ದೇಶ ಇದರಲ್ಲಿರುವಂಥದ್ದು. ಈಗ ಇಲ್ಲಿ ನೋಡಿ ಅಂತೆ ಒಂದು ಜಲಸಂಧಿ ಉಂಟು ಕ್ಯೂಬಾ. ಯಾವ ಜಲಸಂಧಿ ಉಂಟು ನೋಡಿ ಇಲ್ಲಿ? ಫ್ಲೋರಿಡಾ ಜಲಸಂಧಿ ಸಿಗ್ತಾ? ಫ್ಲೋರಿಡಾ ಜಲಸಂಧಿ. ಈ ಫ್ಲೋರಿಡಾ ಸ್ಟ್ರೈಟ್ ಏನು ಮಾಡುವಂಥದ್ದು? ಅಮೇರಿಕದ ಫ್ಲೋರಿಡಾ ಮತ್ತು ಕ್ಯೂಬಾವನ್ನು ಏನು ಮಾಡ್ತಂದರೆ ಬೇರ್ಪಡಿಸ್ತದೆ. ಇದು ನೋಡಿ ಅಮೇರಿಕದ ಫ್ಲೋರಿಡಾ ಅನ್ನುವಂಥ ಒಂದು ರಾಜ್ಯ. ಈ ಅಮೇರಿಕದ ಫ್ಲೋರಿಡಾ ರಾಜ್ಯ ಮತ್ತು ಈ ಒಂದು ಕ್ಯೂಬಾ ದ್ವೀಪವನ್ನು ಬೇರ್ಪಡಿಸುವವರು ಯಾರಂದರೆ ಅದು ಫ್ಲೋರಿಡಾ ಅನ್ನುವಂಥ ಒಂದು ಜಲಸಂಧಿ. ಇದು ಕ್ಯೂಬಾ. ಈ ಕ್ಯೂಬಾವನ್ನು ನಾವು ಏನಂತ ಕರಿತೀವಿ ಅಂದರೆ ಸಕ್ಕರೆಯ ಕಣಜ ಅಂತ ಕರಿತೀವಿ. ರೀಸನ್ ಏನಂದರೆ ಇಲ್ಲಿ ಅತಿ ಹೆಚ್ಚು ಶುಗರನ್ನು ಬೆಳೆಯುತ್ತಾರೆ, ಶುಗರನ್ನು ಉತ್ಪತ್ತಿ ಮಾಡ್ತಾರೆ. ಆ ಒಂದು ರೀಸನಿಂದ ಕ್ಯೂಬಾವನ್ನು ಏನಂತ ಕರಿತೀವಿ ಅಂದರೆ ಸಕ್ಕರೆಯ ಕಣಜ ಅಂತ ಕರಿತೀವಿ. ಅದಾದಮೇಲೆ ಯಾವುದಂದರೆ ನೆಕ್ಸ್ಟ್ ಐಟಿ. ಎಲ್ಲಿ ಉಂಟು ಐಟಿ? ಕ್ಯೂಬಾ ಆಯಿತು ನೋಡಿ ಇಲ್ಲಿ. ಐಟಿ ಅನ್ನುವಂಥದ್ದು ಉಂಟು, ಅದೇನು ಇಂಪಾರ್ಟೆಂಟ್ ಅಲ್ಲ. ಅದಾದಮೇಲೆ ಡೊಮಿನಿಯನ್ ರಿಪಬ್ಲಿಕ್. ಎಲ್ಲಿ ಉಂಟು ಡೊಮಿನಿಯನ್ ರಿಪಬ್ಲಿಕ್? ಒಮ್ಮೆ ನೋಡಿ ಅಂತ ಇಲ್ಲಿ ಉಂಟು ನೋಡಿ ಇಲ್ಲಿ. ಡೊಮಿನಿಯನ್ ರಿಪಬ್ಲಿಕ್ ಸಿಗ್ತಾ? ಡೊಮಿನಿಯನ್ ರಿಪಬ್ಲಿಕ್ ವೆರಿ ಇಂಪಾರ್ಟೆಂಟ್. ಜಮೈಕಾ ಎಲ್ಲಿ ಉಂಟು? ಡೊಮಿನಿಯನ್ ರಿಪಬ್ಲಿಕ್ ನೋಡಿ ಇಲ್ಲಿ. ಜಮೈಕಾ ಗೊತ್ತಿರಲಿ. ರಾಜಧಾನಿ ಯಾವುದು? ಕಿಂಗ್ಸ್ಟೋನ್. ಇದರ ರಾಜಧಾನಿ ಯಾವುದು? ಕಿಂಗ್ಸ್ಟೋನ್. ಇದು ಯಾವುದರಲ್ಲಿ ಬರುವಂಥ ದ್ವೀಪಗಳು? ಗ್ರೇಟರ್ ಆ್ಯಂಟಲೈಸ್ನಲ್ಲಿ ಕಂಡುಬರುವಂತಹ ಒಂದು ದ್ವೀಪಗಳು ಜಮೈಕಾ. ಅದಾದಮೇಲೆ ಇನ್ನೊಂದು ಇಲ್ಲಿ ನಿಮಗೆ ನಿಮ್ಮ ಮ್ಯಾಪಲ್ಲಿ ಕಾಣ್ತದೆ ಗೊತ್ತಿಲ್ಲ, ಪರ್ಟೋಡಿಕಾ ಅನ್ನುವಂಥ ದ್ವೀಪ ಉಂಟು. ಪರ್ಟೋಡಿಕಾ ಅನ್ನುವಂಥ ದ್ವೀಪ ಇಲ್ಲಿ ಉಂಟು ನೋಡಿ. ಇಲ್ಲಿ ಈ ಭಾಗದಲ್ಲಿ ಉಂಟು. ಅದರಲ್ಲಿ ಬ್ರಾಕೆಟಲ್ಲಿ USA ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಪರ್ಟೋಡಿಕಾ ಅನ್ನುವಂಥ ಒಂದು ದ್ವೀಪ ಕೆರೆಬಿಯನ್ ದ್ವೀಪದಲ್ಲಿ ಕಂಡು ಬರ್ತದೆ. ಆದರೆ ಅದು ಯಾರ ಆಳ್ವಿಕೆಯಲ್ಲಿ ಉಂಟು? USA. ನೋಡಿ, ಒಂದು ದ್ವೀಪ ಕೊಟ್ಟು ಅದರ ಬ್ರಾಕೆಟಲ್ಲಿ ಯಾವುದಾದ್ರೂ ಒಂದು ದೇಶವನ್ನು ಈ ರೀತಿ ಏನಾದರೂ ಕೊಟ್ಟಿದ್ದರೆ ಅದರ ಅರ್ಥ ಏನಂದರೆ ಆ ದ್ವೀಪ ಈ ಒಂದು ದೇಶ ಅದರ ಆಡಳಿತದಲ್ಲಿ ಉಂಟಂತ ಅರ್ಥ. ಅಲ್ಲಿ ಪರ್ಟೋಡಿಕಾ ಅನ್ನುವಂಥ ದ್ವೀಪ ಉಂಟು, ಅದು USA ಆಳ್ವಿಕೆಯಲ್ಲಿ ಉಂಟು. ಅದಾದಮೇಲೆ ಇನ್ನೊಂದು ದ್ವೀಪ ಉಂಟು ನೋಡಿ ಅದಂತಿಲ್ಲಿ. ಕ್ಯಾಮನ್ ಅನ್ನುವಂಥ ಒಂದು ದ್ವೀಪ ಉಂಟು ನೋಡಿ. ಕ್ಯಾಮನ್ ಎಲ್ಲಿ ಉಂಟು? ಕ್ಯಾಮನ್ ಜಮೈಕದ ಮೇಲೆ ನೋಡಿ. ನೋಡಿ ಇಲ್ಲಿ ಜಮೈಕದ ಮೇಲೆ ಉಂಟಲ್ಲ ನೋಡಿ. ಇದು ಯಾರ ಅಂಡರಲ್ಲಿ ಉಂಟು? ಬ್ರಾಕೆಟಲ್ಲಿ UK ಅಂತ ಕೊಟ್ಟಿದ್ದಾರೆ, ಯುನೈಟೆಡ್ ಕಿಂಗ್ಡಮ್. ಇದರ ಆಡಳಿತದಲ್ಲಿ ಇರುವಂಥ ಒಂದು ದ್ವೀಪ. ಇದು ಇಷ್ಟು ಯಾವುದೆಲ್ಲ ಗ್ರೇಟರ್ ಆ್ಯಂಟಲಿಸಲ್ಲಿ ಬರ್ತದೆ? ಕ್ಯೂಬಾ, ಐಟಿ, ಡೊಮಿನಿಯನ್ ರಿಪಬ್ಲಿಕ್, ಜಮೈಕಾ, ಪರ್ಟೋಡಿಕಾ. ನಿಮ್ಮ ಮ್ಯಾಪಲ್ಲಿ ಯಾವ ರೀತಿ ಉಂಟಂತ ಗೊತ್ತಿಲ್ಲ. ಕ್ಯಾಮನ್ ದ್ವೀಪ. ಇಷ್ಟು ದ್ವೀಪಗಳು. ಅದರಲ್ಲಿ ಪರ್ಟೋಡಿಕಾ ದ್ವೀಪ ಮತ್ತು ಕ್ಯಾಮನ್ ದ್ವೀಪ ಬೇರೆ ದೇಶಕ್ಕೆ ಸಂಬಂಧಪಟ್ಟಂಥ ದ್ವೀಪಗಳು. ಪರ್ಟೋಡಿಕಾ ದ್ವೀಪ USAಗೆ, ಆದರೆ ಕ್ಯಾಮನ್ ದ್ವೀಪ ಇಡೀ ನಮ್ಮ ಈ ಖಂಡಕ್ಕೆ ಸಂಬಂಧಪಟ್ಟ ದ್ವೀಪನೇ ಅಲ್ಲ. ಅದು ಯಾಕೆಂದರೆ UK, ಇಂಗ್ಲೆಂಡ್ ಯಾವ ಖಂಡದಲ್ಲಿರುವಂಥ ಒಂದು ದೇಶ? ಯುರೋಪ್ ಖಂಡದಲ್ಲಿರುವಂತಹ ಒಂದು ದೇಶ. ಇದು ಯಾವುದು? ಮೊದಲನೇದು ಯಾವುದು? ಬಹಮಸ್. ಎರಡನೇ ಟೈಪ್ ಗ್ರೇಟರ್ ಆ್ಯಂಟಲೈಸ್. ಮೂರನೇದು ಲೆಸ್ಸರ್ ಆ್ಯಂಟಲೈಸ್. ಅದಕ್ಕೆ ನೀವು ಇಲ್ಲಿ ಬರ್ರಿ ನೋಡಿ, ಈ ಮ್ಯಾಪ್ ನೋಡಿ. ಈ ಮ್ಯಾಪ್ ನೋಡಬೇಕು ನೀವು. ನೋಡಿ, ಲೆಸ್ಸರ್ ಆ್ಯಂಟಲೈಸ್ ಅಂತ ಉಂಟು. ಇದರಲ್ಲಿ ಯಾವುದೆಲ್ಲ ಬರ್ತದೆ? ಇದರಲ್ಲಿ ಮತ್ತೆ ಎರಡು ವಿಧ ಮಾಡ್ತೀವಿ. ಲೆಸ್ಸರ್ ಆ್ಯಂಟಿಲಿಸಲ್ಲಿ ಲೀವರ್ಡ್ ಮತ್ತು ಒಂದು ವಿಂಡ್ವರ್ಡ್ ಅಂತ ಮಾಡ್ತೀವಿ. ಲೀವರ್ಡ್ ಇದರಲ್ಲಿ ಲೆಸ್ಸರ್ ಆ್ಯಂಟಿಲಿಸ್ ಉಂಟಲ್ವ, ಅದರಲ್ಲಿ ಎರಡು ವಿಧ. ಮತ್ತೆ ಲೀವರ್ಡ್ ಅದರಲ್ಲಿ ಯಾವುದೆಲ್ಲ ಬರ್ತದೆ? ಲೀವರ್ಡಲ್ಲಿ ಯಾವುದೆಲ್ಲ ಬರ್ತದೆ? ಆ್ಯಂಟಿಗೋವಾ ಮತ್ತು ಬರ್ಬುಡಾ ನೋಡಿ ಇಲ್ಲಿ.
ಆಂಟಿಗುವಾ ಮತ್ತು ಬರ್ಬುಡಾ ಅನ್ನುವಂಥ ಒಂದು ದ್ವೀಪ ಬರ್ತದೆ. ಆಂಟಿಗುವಾ ಮತ್ತು ಬರ್ಬುಡಾ. ಲೆಸ್ಸರ್ ಆಂಟಿಲ್ಸ್ನಲ್ಲಿ 2 ವಿಧ ಲೀವರ್ಡ್. ಆ ಲೀವರ್ಡಲ್ಲಿ ಒಂದನೇದು ಯಾವುದು ಆಂಟಿಗುವಾ ಮತ್ತು ಬಾರ್ಬುಡಾ. ಸೇಂಟ್ ಕಿಟ್ಸ್ ಮತ್ತು ನೇವಿಯಸ್. ಸೇಂಟ್ ಕಿಟ್ಸ್ ಮತ್ತು ನೇವಿಯಸ್ ಎಲ್ಲಿ ನೋಡಿ ಇಲ್ಲಿ ಸೇಂಟ್ ಕಿಟ್ಸ್ ಮತ್ತು ನೇವಿಯಸ್ ನಿಮ್ಮ ಅದರಲ್ಲಿ ಉಂಟು ಮ್ಯಾಪಲ್ಲಿ. ಈ ಒಂದು ಲೆಸ್ಸರ್ ಆಂಟಿಲ್ಸ್ನಲ್ಲಿ ಲೀವರ್ಡಲ್ಲಿ ಕಂಡುಬರುವಂಥ ದ್ವೀಪಗಳು ಯಾವುದು ಆಂಟಿಗುವಾ ಮತ್ತು ಬಾರ್ಬುಡಾ, ಸೇಂಟ್ ಕಿಟ್ಸ್ ಮತ್ತು ನೇವಿಯಸ್. ನೆಕ್ಸ್ಟ್ ವಿಂಡ್ವರ್ಡ್ ಅಂತ ಎರಡನೇ ವಿಧ ಯಾವುದಂದರೆ ವಿಂಡ್ವರ್ಡ್. ಮೊದಲನೇದು ಲೀವರ್ಡ್, ಎರಡನೇದು ವಿಂಡ್ವರ್ಡ್ ಎರಡನೇದು ಯಾವುದದು ವಿಂಡ್ವರ್ಡ್. ಅದರಲ್ಲಿ ಯಾವುದೆಲ್ಲ ಬರ್ತದೆ ವಿಂಡ್ವರ್ಡಲ್ಲಿ ಡೊಮಿನಿಕಾ ಎಲ್ಲಿಂಟು ನೋಡಿ ಡೊಮಿನಿಕಾ. ಅದಾದ ಮೇಲೆ ಗ್ರಿನೇಡಾ ಎಲ್ಲಿಂಟು ಗ್ರಿನೇಡಾ ನೋಡಿ ಇಲ್ಲಿ ಗ್ರಿನೇಡಾ. ಬಾರ್ಬೋಡಸ್ ನೋಡಿ ಇಲ್ಲಿ ಬಾರ್ಬೋಡಸ್. ಲೂಸಿಯಾ ಎಲ್ಲಿಂಟು ಲೂಸಿಯಾ. ಸೈಂಟ್ ಲೂಸಿಯಾ ಅದೇ ಸೈಂಟ್ ಲೂಸಿಯಾ. ಅದಾದಮೇಲೆ ಸೇಂಟ್ ವಿನ್ಸೆಂಟ್ ನೋಡಿ ಇಲ್ಲೂ ಸೈಂಟ್ ವಿನ್ಸೆಂಟ್ ಮತ್ತು ಗ್ರೇಡನಿಸ್ ಸೈಂಟ್ ವಿನ್ಸೆಂಟ್. ಅದಾದಮೇಲೆ ಟೊಬ್ಯಾಗೊ. ಇದು ಇಷ್ಟು ಯಾವುದಂದ್ರೆ ವಿಂಡ್ವರ್ಡಲ್ಲಿ ಬರುವಂಥದ್ದು. ಯಾವುದೆಲ್ಲ ಡೊಮಿನಿಕಾ ಇಲ್ಲಿ ಉಂಟು ಡೊಮಿನಿಕಾ. ಗ್ರಿನೇಡಾ ಇಲ್ಲಿ ಉಂಟು ನೋಡಿ ಕೆಳಗಡೆ ಉಂಟು ಡೊಮಿನಿಕಾ. ಗ್ರಿನೇಡಾ. ಬಾರ್ಬೋಡಸ್. ಲೂಸಿಯಾ. ಸೇಂಟ್ ಲೂಸಿಯಾ. ಸೇಂಟ್ ವಿನ್ಸೆಂಟ್. ಟೊಬ್ಯಾಗೊ. ಇಷ್ಟು ದ್ವೀಪಗಳು ವಿಂಡ್ವರ್ಡಲ್ಲಿ ಬರ್ತವೆ. ಲೆಸ್ಸರ್ ಆಂಟಿಲ್ಸ್ನಲ್ಲಿ ಯಾವುದು ಬರುವಂಥದ್ದು ಲೆಸ್ಸರ್ ಆಂಟಿಲ್ಸ್ 2 ವಿಧ ಲೀವರ್ಡಲ್ಲಿ ಯಾವುದು ಬರುವಂಥದ್ದು ಆಂಟಿಗುವಾ ಮತ್ತು ಬಾರ್ಬುಡಾ. ಇಲ್ಲಿ ಆಂಟಿಗುವಾ ಮತ್ತು ಬಾರ್ಬುಡಾ ಇದರಲ್ಲಿ ಬರುವಂಥದ್ದು. ಸೇಂಟ್ ಕಿಟ್ಸ್ ಮತ್ತು ನೇವಿಯಸ್ ಯಾವುದರಲ್ಲಿ ಬರುವಂಥದ್ದು ಈ ಲೆಸ್ಸರ್ ಆಂಟಿಲ್ಸಲ್ಲಿ ಬರುವಂಥದ್ದು. ಸೊ ಇದು ಇಷ್ಟು ದ್ವೀಪಗಳು ಯಾವುದು ಎಲ್ಲಿ ಕಂಡು ಬರುವಂಥದ್ದು. ಒಟ್ಟು 13 ಸ್ವಾತಂತ್ರ್ಯ ದೇಶಗಳು, ಕೆಲವೊಂದು ದೇಶಗಳು ಸಹ ಉಂಟು, ದ್ವೀಪಗಳು ಸಹ ಕಂಡು ಬರ್ತದೆ 13. ಒಂದು ಬಹಮಸ್. ಅದಾದಮೇಲೆ ಇದು ಬಹಮಸಲ್ಲಿ ಅದು ಒಂದೇ, ಅದು ಯಾಕೆಂದರೆ ಅದು ಸಪ್ರೇಟ್ ಯಾಕೆಂತ ನಾನು ಹೇಳ್ತಿರುವಂಥದ್ದು, ಅದು ಅಟ್ಲಾಂಟಿಕ್ ಸಾಗರದ ಹತ್ತಿರದಲ್ಲಿ ಉಂಟು. ಉಳಿದೆಲ್ಲ ದ್ವೀಪಗಳು ಕೆರೆಬಿಯನ್ ಹತ್ತಿರವೇ ಉಂಟು. ಇದೆಲ್ಲ ಕೆರೆಬಿಯನ್ ಸಮುದ್ರದ ಹತ್ತಿರದಲ್ಲಿರುವಂಥ ಒಂದು ದ್ವೀಪಗಳು. ಈ ಇಷ್ಟು ದ್ವೀಪಗಳನ್ನೇ ನಾವೇನಂತ ಕರಿತೀವಿ ಕೆರೆಬಿಯನ್ ದೇಶ ಅಂತ ಕರಿತೀವಿ ಅಥವಾ ವೆಸ್ಟ್ ಇಂಡೀಸ್ ದೇಶ ಅಂತ ಕರಿತೀವಿ. ಬಿಟ್ಟರೆ ಒಂದೇ ಪರ್ಟಿಕ್ಯುಲರ್ ಆಗಿ ದೇಶ ಇಲ್ಲ. ಇದು ಇಷ್ಟು ಗೊತ್ತಿರಲಿ. ಸೊ ಇದು ಇನ್ನು ಉತ್ತರ ಅಮೆರಿಕ ಖಂಡದಲ್ಲಿ ಒಂದು ಕಾನ್ಸೆಪ್ಟ್ ಬಾಕಿ ಉಂಟು. ಅದು ಯಾವುದಂದರೆ ನದಿಗಳು. ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುವಂಥ ಒಂದು ನದಿಗಳ ಬಗ್ಗೆ ನೋಡಿದರೆ ಏನಾಯ್ತಂದರೆ ಇಲ್ಲಿ ಅತಿ ಹೆಚ್ಚು ಮರುಭೂಮಿ ಕಂಡುಬರಲ್ಲ. ರೀಸನ್ ಏನಂದರೆ ಅಮೆರಿಕ ಅಭಿವೃದ್ಧಿ ಹೊಂದಿದ ದೇಶ, ಕೆನಡಾ ಇದೆಲ್ಲ ಏನಂದರೆ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿರುವ ದೇಶ. ಅಲ್ಲಿ ಯಾವುದು ಅತಿ ಹೆಚ್ಚು ಕಂಡುಬರಲ್ಲ, ಮರುಭೂಮಿ ಕಂಡುಬರಲ್ಲ. ಇನ್ನೂ ನಿಮಗೆ ಅತಿ ಹೆಚ್ಚು ಮರುಭೂಮಿ ಕಂಡುಬರುವಂಥದ್ದು ಏಷ್ಯಾ ಮತ್ತು ಮೇಯ್ನಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತದೆ. ಸೊ ಇದು ಇಷ್ಟು ಯಾವುದಂದರೆ ಉತ್ತರ ಅಮೆರಿಕ. ಇನ್ನು ಒಂದು 10 ನಿಮಿಷದ ಬಾಕಿ ಇತ್ತು. ಯಾವುದಂದರೆ ಅದು ನದಿಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿಕೊಳ್ಳುವ. ದಯವಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.